ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥ ಕಲ್ಪವೃಕ್ಷೋಷ್ಠುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ. ದಶಮಸ್ಕಂದದ ಪ್ರವಚನ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಇವತ್ತಿನ ದಶಮಸ್ಕಂದದ ಒಂದು ದಿನದ ಪೂರ್ಣ ಸೇವೆಯನ್ನು ಕೊಪ್ಪಳದ ಶ್ರೀನಿವಾಸ್ ಜೋಶಿ ಅನ್ನುವಂಥವರು ಸಲ್ಲಿಸಿದ್ದಾರೆ. ಹಾಗೆ ಒಂದು ದಿನದ ಪ್ರವಚನ ಸೇವೆಯನ್ನು ಸ್ವಾಮಿರಾಚಾರ್ಯ ಜೋಶಿ ಅನ್ನುವಂಥವರು ಸಲ್ಲಿಸಿದ್ದಾರೆ. ಇವರಿಗೆ ಪರಮಾತ್ಮ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ. ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಆವತ್ತಿನ ದಿವಸವೇನೇ ಅವತಾರ ಮಾಡಿದಂಥ ಮಹಾಪುರುಷರು ಸ್ವಾಮಿಗಳು ವಿಷ್ಣುತೀರ್ಥ ಸ್ವಾಮಿಗಳು. ಅವರ ಚರಣಕಮಲಗಳಲ್ಲಿ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ ಅವರ ಸನ್ನಿಧಾನದಲ್ಲಿ
ಭಾಗವತವನ್ನು ಉದ್ಧಾರ ಮಾಡಿದಂತಹ, ಅಂದರೆ ಭಾಗವತ ಅಂದರೆ ಅದು ಏನು ಅಂತ ಜಗತ್ತಿಗೆ ತೋರಿಸಿ ಕುಣದಂಥ ಮಹಾತ್ಮರು, ಅವರು ಎದರಲ್ಲಿ ಹೇಳೋದೇ ಭಾಗ್ಯ ಅಂತ ಭಾವಿಸ್ತಾ ಮುಂದಿನ ಅನುವಾದವನ್ನು ಆರಂಭ ಮಾಡ್ತಾ ಇದ್ದೇನೆ. ಪರಮಾತ್ಮನನ್ನು ಬಿದಿರಿನ ಪುಟ್ಟಿಯಲ್ಲಿಟ್ಕೊಂಡು ಹೋಗ್ತಾ ಇದ್ದರಂತೆ. ಭಗವಂತ ಸಣ್ಣ ಕೂಸಾದ ಕೂಡಲೇ ಅದನ್ನು ಭಗವಂತನನ್ನು ತಲೆ ಮೇಲೆ ಹೊತ್ತುಕೊಂಡು ಆ ಬಿದಿರಿನ ಪುಟ್ಟಿಯಲ್ಲಿಟ್ಕೊಂಡು, ಅಂದರೆ ಬಿದಿರಿನ ಪುಟ್ಟಿಯಲ್ಲಿ ಇಟ್ಕೊಳ್ಳೋದು ಅಂತಂದರೆ ಅದು ಮಡಿ ಅಂತ ಅರ್ಥ. ಪರಮಾತ್ಮ ಯಾಕೆ ಹಿಂದಿನ ಕಾಲದಲ್ಲೆಲ್ಲ ಈ ಬಿದಿರಿನ ಪುಟ್ಟಿಯಲ್ಲೇನೆ ದೇವರನ್ನು ಇಡ್ತಾ ಇದ್ದದ್ದು. ದೇವರನ್ನು ಸಾಮಾನ್ಯವಾಗಿ ಸ್ವಾಮಿಗಳೆಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಸ್ವಾಮಿಗಳು ಅಂತಲ್ಲ, ಯಾರೇ ಪೂಜೆ ಮಾಡಿದರೂ ಕೂಡ ಕೊನೆಯಲ್ಲಿ ನಾವು ಪೂಜೆಯನ್ನು ಮಾಡಿ ವಿಸರ್ಜನೆ ಅಲ್ಲ, ದೇವರನ್ನು ಭುಜಂಗಿಸೋದು ಅಂತ ಹೇಳೋದು. ದೇವರನ್ನು ಭುಜಂಗಿಸೋದು ಅಂತ ಹೇಳಿದರೆ ಶೇಷನ ಮೇಲೆ ಮಲಗಲಿಕ್ಕೆ ಬಿಡೋದು. ಆ ಬಿದಿರಿನ ಬುಟ್ಟಿಯಲ್ಲಿಟ್ಟು ಶೇಷದೇವರು ಬಂದು ಕೂತ್ಕೊಳ್ತಾರೆ, ಅದರ ಸಮೇತವಾಗಿ ಹಾಗೆ ಇಡೋದಂತೆ. ಹಾಗೆ ಪರಮಾತ್ಮನನ್ನು ಭುಜಂಗಿಸೋದು ಅಂದರೆ ಶೇಷನ ಮೇಲೆ ಇಡೋದು. ಅದೇ ರೀತಿಯಲ್ಲಿ ಇಲ್ಲಿ ಇವನು ಹೋಗುವಾಗ ಏನಾಯ್ತಂತೆ, ಬರಬೇಕಾದರೆ ರಾತ್ರಿ ಚಂದ್ರೋದಯ ಕಾಲದಲ್ಲಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಹೋಗುವಾಗ ಇವನಿಗೆಲ್ಲ ಬಂಧನಗಳಿತ್ತಲ್ಲ, ಕೈಗೆ ಮೈಗೆ ಸರಪಳಿಗಳು ಕಟ್ಟಿದ್ರು. ಏನಾಯಿತು ಅಂದರೆ ಎಲ್ಲ ಕಳಚಿ ಬಿದ್ದೋಯ್ತಂಥದ್ದು. ಕಳಚಿ ಬಿದ್ದೋಯ್ತು. ಯಾಕೆ ಅಂದರೆ ಪರಮಾತ್ಮನನ್ನು ಹೊತ್ತುಕೊಂಡನಲ್ಲ, ದೇವರನ್ನು ಹೊತ್ತು ಕೂಡಲೇ ಎಲ್ಲ ಕಳಚಿ ಹೋಯ್ತು. ದೇವರನ್ನು ಹೊತ್ತುಕೊಳ್ಳೋದು ಬಿಡಿ, ದೇವರ ನಾಮಸ್ಮರಣೆ ಮಾಡಿದ್ರೇ ಎಲ್ಲ ಬಂಧನಗಳು, ಭವಬಂಧನಗಳು ಕೂಡ ಕಳಚಿ ಹೋಗ್ತದಂತೆ. ಅಂಥದ್ರಲ್ಲಿ ಅವನನ್ನೇ ಹೊತ್ತಿದ್ದಾನೆ ಅಂದ ಮೇಲೆ ಇನ್ನು ಯಾವ ಬಂಧನ ಇರ್ತದೆ ಹೇಳಿ? ಎಲ್ಲ ಬಂಧನಗಳು ಕೂಡ ಕಳಚ್ಕೊಂಡು ಹೋಯಿತು. ಎಲ್ಲ ಬಂಧನ ಕಳಚಿ ಹೋದ ನಂತರ ಮುಂದೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ಮತ್ತು ಕಂಸನ ಕಡೆಯವರು ಯಾರು ಇರಲಿಲ್ವಾ? ಅವ್ರು ಹಿಡಿಲಿಲ್ವ ಇವ್ರನ್ನ? ಅಂದರೆ ನಿನ್ನೆ ಹೇಳಿದ್ನಲ್ಲ, ಯೋಗಮಾಯ ಅಂತ ಲಕ್ಷ್ಮೀದೇವಿಯ ರೂಪ. ಆ ಲಕ್ಷ್ಮೀದೇವಿಯ ಯೋಗಮಾಯ ಎನ್ನೋ ರೂಪಕ್ಕೆ ಭಗವಂತ ಆಜ್ಞೆ ಮಾಡುತ್ತಾನೆ, ನಾನು ಅವತಾರ ಮಾಡಿದಾಗ ಕಂಸನ ಕಡೆಯವರಿಗೆಲ್ಲ ನಿದ್ದೆ ಬರಬೇಕು ಅಂತ ಹೇಳಿದ. ಆದರೆ ನಂದಗೋಕುಲದಲ್ಲಿರ್ತಾರಲ್ಲ, ಅವರಿಗೆ ನಿದ್ದೆ ಬರಬಾರದು. ಅವರಿಗೇನಾಗಬೇಕು ಅಂದರೆ, ಒಂದು ದಿನದ ಮಟ್ಟಿಗೆ ನಾನು ಅವತಾರ ಮಾಡಿದ ಕಾಲದಲ್ಲಿ ನಾನು ದೇವರು ಅನ್ನುವ ಬುದ್ಧಿ ಅವರಿಗೆ ಕೊಡು ಅಂತ ಹೇಳಿದ್ನಂತೆ. ಆ ಯೋಗಮಾಯಾ ಶಕ್ತಿಯಿಂದ ಅವರಿಗೆಲ್ಲ ಆ ಬುದ್ಧಿ ಬಂತು. ಒಂದು ದಿನ ಅಂದರೆ ಕೃಷ್ಣ ಭಗವಂತ ಅವತಾರ ಮಾಡಿದ ಕಾಲಕ್ಕೆ ಇವನು ದೇವರು ಅನ್ನುವಂಥ, ಅದಕ್ಕೋಸ್ಕರವಾಗಿ ಏನು ಮಾಡಿದ್ರಂತೆ, ಎಲ್ಲ ನಂದಗೋಕುಲದ ಜನರೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಮನೆಗಳಲ್ಲೂ ಕೂಡ ಹಬ್ಬದ ವಾತಾವರಣ, ಇಡೀ ಊರಿಗೆ ಸಿಂಗಾರ ಮಾಡಿದ್ರಂತೆ. ಎಲ್ಲ ಸಿಂಗಾರ ಮಾಡಿ ಅವನು ಬರ್ತಾ ಇದ್ದಾನೆ ಅಂತ ಪರಮಾತ್ಮನನ್ನು ಸ್ವಾಗತ ಮಾಡಿದರು. ಮಾಡುವಾಗ ಮನೆಗಳಲ್ಲಿ ಪದಾರ್ಥ ಮಾಡಿದ್ರಂತೆ, ಎಲ್ಲ ರೀತಿ ಪದಾರ್ಥಗಳು. ಉಂಡೆ ಮಾಡಿದ್ರಂತೆ, ಚಕ್ಕಲಿ, ಕಿಲಗಂಚಿ, ಉಂಡೆಗಳಲ್ಲೂ ಕೂಡ ಬಗೆ ಬಗೆಯಾದ್ದು. ಶೇಂಗಾ ಉಂಡೆ ಅಂತೆ, ಎಳ್ಳಿನ ಉಂಡೆ ಅಂತೆ, ಅರಳಿನ ಉಂಡೆ ಅಂತೆ, ಈ ಕಡೆ ಮಾಡ್ತಾರಲ್ಲ ಬೇಸನ ಉಂಡೆ, ಅದು ಎಲ್ಲವೂ ಕೂಡ ಎಲ್ಲ ಉಂಡೆಗಳನ್ನು ಕೂಡ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಇಟ್ಟುಕೊಂಡಿದ್ದರು. ಅದರ ಜೊತೆಗೆ ಕೃಷ್ಣಾಷ್ಟಮಿ ದಿವಸ ಇನ್ನೊಂದು ಸಣ್ಣ ಉಂಡೆ ಮಾಡಬೇಕು. ಅದೇನು ಅಂದರೆ ಶುಂಠಿ ಉಂಡೆ ಅಂತ. ಶುಂಠಿದು ಅದು ಯಾರಿಗೆ? ಕೃಷ್ಣನಿಗಲ್ಲ, ಮತ್ತೆ ಖಾರ ಇರ್ತದೆ, ಸಣ್ಣ ಕೂಸಿಗೆ ತಿನ್ನಿಸ್ಬಾರ್ದು. ಅದು ಯಾರಿಗೆ ಅಂದರೆ ಬಾಣಂತಿ ಇರ್ತಾಳೆ ಅಂತ ಯಶೋದೆಗೆ ಅಂತ ಇಡಬೇಕಂತ. ಯಶೋದೆ ದೇವಕಿ ಇರ್ತಾರಲ್ಲ, ಅವರಿಗೋಸ್ಕರ ಅಂತ ಇಡಬೇಕು ಅಂತ. ಹೀಗೆ ಇದನ್ನೆಲ್ಲ ಮಾಡಿದರು. ಮಾಡಿರುವಂಥ ಪದಾರ್ಥಗಳನ್ನೆಲ್ಲವನ್ನು ಕೂಡ ಭಗವಂತ ಬಂದರೆ ಅವನಿಗೆ ಸ್ವಾಗತ ಮಾಡಬೇಕು ಅಂತ ಎಲ್ಲ ಪದಾರ್ಥ ತಯಾರು ಮಾಡಿಟ್ಕೊಂಡಿದ್ರು. ಈ ಕಡೆ ಈ ಕಂಸನ ಕಡೆಯವರು ನಿದ್ದೆ ಹೊಡೆದ್ರು, ಇವರೆಲ್ಲ ಎದ್ದು ಕೂತರು. ಅಂದರೆ ಅರ್ಥ ಏನು ಅಂದರೆ, ಈ ಕೃಷ್ಣನ ಲೀಲೆಗಳಿದೆ ಅಲ್ವಾ, ಒಂದು ಮಾತು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಮಣಿಮಂಜರಿ ಅಂತೊಂದು ಗ್ರಂಥ, ಆ ಗ್ರಂಥದಲ್ಲಿ ಹೇಳಿದ್ದಾರೆ, ಲೀಲಾಭಿರ್ಭಾವಗರ್ಭಾಭಿ ಜನಮಾನಂದ ಎನ್ಬಬಹು
ಲೀಲಾಭಿಹಿ ಭಾವಗರ್ಭಾಭಿಹಿ ಅಂತ. ಪರಮಾತ್ಮ ಏನು ಲೀಲೆಗಳನ್ನು ತೋರಿಸಿದ್ದಾನೋ ಆ ಎಲ್ಲ ಲೀಲೆಗಳು ಕೂಡ ಭಾವಪೂರ್ಣವಾದಂಥ ಲೀಲೆಗಳು. ಅದರಲ್ಲೊಂದೊಂದು ಅನುಸಂಧಾನ ಇದೆ ಅಂತ ಹೇಳುತ್ತಾರೆ. ಏನು ಅನುಸಂಧಾನ ಇತ್ತಿಲ್ಲಿ ಅಂತಂದರೆ ಭಾವಪೂರ್ಣವಾದ ಲೀಲೆ. ಇದರಲ್ಲಿ ನಮಗೆ ಸಂದೇಶ ಕೊಟ್ಟ ಪರಮಾತ್ಮ. ಕಂಸನ ಕಡೆಯವರು ಮಲ್ಕೊಂಡಿದ್ರು, ಈ ಕಡೆ ಇವರೆಲ್ಲ ಎದ್ದಿದ್ರು ಅಂದರೆ ನಮಗೇನಾಗ್ತದೆ ಅಂದರೆ, ಸಾಮಾನ್ಯವಾಗಿ ಪ್ರತಿ ವರ್ಷದ ಕೃಷ್ಣಾಷ್ಟಮಿ ಬರುವಂಥದ್ದು ಯಾವಾಗ ಬರುತ್ತದೆ? ರಾತ್ರಿ ಕಾಲದಲ್ಲೇ ಕೃಷ್ಣಾವತಾರ. ಆಗಲೇ ಅರ್ಘ್ಯ ಕೊಡಬೇಕು, ಆಗಲೇ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಉಪವಾಸ ಇದ್ದುಕೊಂಡು ಮಾಡಲಿಕ್ಕೆ ಇದೇ ಕ್ರಮ. ಆದರೆ ನಮ್ಮ ಜನಕ್ಕೇನಾಗ್ತದೆ ಅಂದರೆ, ಬೇರೆ ದಿವಸ ರಾತ್ರಿ 12 ಆದರೂ ನಿದ್ದೆ ಮಾಡೋದಿಲ್ಲ. ಆದರೆ ಕೃಷ್ಣಾಷ್ಟಮಿ ಬಂದರೆ ಮಾತ್ರ ಮುದ್ದಾಮಾಗಿ 8ಕ್ಕೆ ನಿದ್ದೆ ಬಂದುಬಿಡ್ತದೆ ಅವರಿಗೆ. ಅವ್ರು 8ಕ್ಕೆ ನಿದ್ದೆ ಬಂದು 6ಕ್ಕೆ ಅರ್ಘ್ಯ ಕೊಟ್ಬಿಡ್ತೀವಿ, 8ಕ್ಕೆ ಮಲಗಿಬಿಡ್ತೀವಿ. ಅಷ್ಟೊತ್ತು ತನಕ ಯಾರು ಎದ್ದಿಡ್ತಾರೆ ರೀ ಅಂಥೇಳಿ ಹೊಡೆದು ಬಿಡ್ತಾರೆ, ನಿದ್ದೆ ಹೊಡಿ. ಆದರೆ ಕೃಷ್ಣನ ಅವತಾರ ಆಗೋದು ರಾತ್ರಿ, ಅದರ ರಾತ್ರಿ ಕಾಲದಲ್ಲಿ ನಿದ್ದೆ ಹೊಡೆಯೋದು. ಆಗ ನಿಜವಾಗಲೂ ಕೃಷ್ಣಾವತಾರ ಆದಾಗ ಮಲಗಿದವರು ಯಾರು ಹೇಳ್ರಿ? ಕೃಷ್ಣಾವತಾರದ ಕಾಲದಲ್ಲಿ ಕಂಸನ ಕಡೆಯವರೆಲ್ಲ ಮಲಗಿದ್ರಂತೆ, ಆದರೆ ಭಗವಂತನ ಭಕ್ತರೆಲ್ಲ ಎದ್ದು ಕೂತಿದ್ರಂತೆ. ಪ್ರತಿ ವರ್ಷ ಕೃಷ್ಣಾಷ್ಟಮಿ ಬಂದಾಗ ನೀವೇನಾದರೂ ಕೂಡ ಚಾದರ ಹೊದ್ಕೊಂಡು ನಿದ್ದೆ ಹೊಡೆದು ಬಿಟ್ರಿ ಅಂದರೆ ನೀವೆಲ್ಲ ಕಂಸನ ಕಡೆಯವರು ಅಂತ ಅರ್ಥ. ಯಾರು ಎದ್ದು ಕೂತ್ಕೊಂಡು ಕೃಷ್ಣನಿಗೆ ನೈವೇದ್ಯ ಮಾಡುತ್ತಾರೋ, ಅರ್ಘ್ಯ ಕೊಡ್ತಾರೋ ಅವರೆಲ್ಲ ಕೃಷ್ಣನ ಭಕ್ತರು ಅಂತ ಅರ್ಥ. ಹಾಗಾಗಿ ನಿದ್ದೆ ಮಾಡಿಕೊಂಡು ಕಂಸನ ಕಡೆಯವರಾಗ್ತೀರೋ ಅಥವಾ ಎದ್ದು ಕೂತ್ಕೊಂಡು ಭಗವಂತನ ಭಕ್ತರಾಗ್ತೀರೋ ನಿಮಗೆ ಬಿಟ್ಟದ್ದು ಅಂತ ಹೇಳುತ್ತಾರೆ. ಹಾಗೆ ಪರಮಾತ್ಮ ಅದರಲ್ಲೂ ಒಂದು ಸಂದೇಶ ಕೊಟ್ಟಿದ್ದಾನೆ ದೇವರು. ಆಮೇಲೆ ಭಗವಂತ ಅಲ್ಲಿಂದ ಮುಂದೆ ಹೋಗ್ತಾನೆ. ಮುಂದೆ ಹೋದಂತೆ ಪರಮಾತ್ಮ ಅವನನ್ನು ಹೊತ್ಕೊಂಡು ಹೋದ್ನಲ್ಲ, ಮೇಲೆ ಕೆಲವೆಲ್ಲ ಮೋಡಗಳೆಲ್ಲ ನೋಡಿದುವಂತೆ. ಸಣ್ಣ ಸಣ್ಣ ಮೋಡ ಇತ್ತಂತೆ. ಆ ಸಣ್ಣ ಸಣ್ಣ ಮೋಡಗಳೆಲ್ಲವೂ ಕೂಡ ನೋಡಿದವು ಪರಮಾತ್ಮನನ್ನು. ಎಂಥ ಸುಂದರವಾದ ರೂಪ ಇದು ದೇವರದು ಅಂತ ಅಲ್ಲಿಂದಲೇ ಖುಷಿಯಲ್ಲಿ ಮೋಡಗಳೆಲ್ಲ ಗುಡುಗಬೇಕು ಅಂತ ಅಂದ್ಕೊಂಡು ಅವುಗಳ ಸಂತೋಷ ಹೆಂಗೆ ವ್ಯಕ್ತಪಡಿಸೋದು? ಗುಡುಗ್ತವೆ, ಶಬ್ದ ಮಾಡುತ್ತವೆ. ಶಬ್ದ ಮಾಡಬೇಕು ಅಂತ ಹೋದರೆ ದೊಡ್ಡ ದೊಡ್ಡ ಮೋಡಗಳಿದ್ವಂತೆ. ಆ ದೊಡ್ಡ ದೊಡ್ಡ ಮೋಡಗಳೆಲ್ಲ ಬೈದ್ವಂತೆ. ಅಲ್ಲಿ ಸಣ್ಣ ಕೂಸು ಮಲಗಿದೆ, ಶಬ್ದ ಮಾಡ್ತಾರೇನೋ, ಕೊಡ್ರಿ ನೀವು ಅಂತ ಬೈದ್ವಂತೆ. ಆದರೆ ಸಂತೋಷ ಹೆಂಗೆ ವ್ಯಕ್ತಪಡಿಸೋದು? ಕಡೆಗೆ ಏನಾಯ್ತಂತೆ, ಅವುಗಳಿಗೆ ತಮ್ಮ ಚೀಲಗಳನ್ನು ಹರ್ಕೊಂಡು ಸಂತೋಷ ವ್ಯಕ್ತಪಡಿಸಬೇಕು ಅಂತ ತುಂತುರು ಹನಿ ಬೀಳಿಸಿದ್ವಂತೆ, ದೇವರಿಗೆ ಅಭಿಷೇಕ ಮಾಡ್ತೇವೆ ಅಂತ. ಆ ಅಭಿಷೇಕ ಅಂತ ಮಾಡಿದ ಕೂಡಲೇ ಶೇಷದೇವರು ಎಲ್ಲಿದ್ದರೂ ಏನೋ ಓಡಿ ಬಂದ್ರಂತೆ. ಬಂದು ದೇವರಿಗೆ ಶೀತ ಆಗಬಾರದು ಅಂತ ತಾವೇ 1000 ಹೆಡೆಗಳನ್ನು ಬಿಡಿಸಿಕೊಂಡು ಛತ್ರಿಯಾಗಿ ನಿಂತ್ಕೊಂಡ್ರಂತೆ. ಅದು ಯಾಕೆ ಬಂದರು ಅಂತಂದರೆ, ಅವರು ದೇವರ ವಿಷಯದಲ್ಲಿ ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಶೇಷದೇವರು ಬಂದ್ರಂತೆ. ಏನು ಪ್ರಾಯಶ್ಚಿತ್ತ ಯಾಕೆ ಅಂತ ಕೇಳಿದರೆ ಅವರು ಯೋಚನೆ ಮಾಡಿದ್ರಂತೆ, ಏನಿಲ್ಲ, ಈಗ ಕೃಷ್ಣಾವತಾರದ ಕಾಲದಲ್ಲಿ ನಾನು ಕೃಷ್ಣನ ಅಣ್ಣನಾಗಿ ಹುಟ್ಟಿದ್ದೀನಿ. ಕೃಷ್ಣನ ಅಣ್ಣನಾಗಿದ್ದರಿಂದಾಗಿ ನನ್ನನ್ನು ಎಲ್ಲರೂ ಕೂಡ ಏನು ಮಾಡುತ್ತಾರೆ ಅಂದರೆ ಕೃಷ್ಣನ ಅಣ್ಣ ಅಂತ ಹೇಳುತ್ತಾರೆ. ಇಷ್ಟು ಬಿಡ್ರಿ, ಬೇರೆಯವರು ಹೇಳೋದಿರಲಿ, ಅದರ ಜೊತೆಗೆ ಈ ಕೃಷ್ಣ ಇದ್ದಾನಲ್ಲ, ಅವನೇ ಇಡೀ ಅವತಾರ ಮುಗಿಯೋ ತನಕಲೂ ಕೂಡ ನನ್ನನ್ನು ಅಣ್ಣ 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 ಅಂತ ಕರೀತಾನೆ. ನಿಜವಾದ ದೊಡ್ಡಣ್ಣ ಅವನೇ, ನನ್ನನ್ನು ಅಣ್ಣ ಅಂತನಲ್ಲ. ಎಷ್ಟು ಪಾಪ ಬರ್ತದೋ ಏನೋ ನನಗೆ ಅಂತ ಅಂದ್ಕೊಂಡಂತೆ ಬಲರಾಮ. ಅದಕ್ಕೆ ಆ ಶೇಷದೇವರು ವಿಚಾರ ಮಾಡಿದರು, ದೇವರ ವಿಷಯದಲ್ಲಿ ಏನಾದರೂ ತಪ್ಪಾಯಿತು ಅಂತ ಆದರೆ ನಮ್ಮಿಂದ ಅದಕ್ಕೇನು ಮಾಡಬೇಕಂತೆ, ದೇವರಿಗೆ ಒಂದು ರಥೋತ್ಸವ ಮಾಡಬೇಕಂತೆ. ಗುರುಗಳ ವಿಷಯದಲ್ಲಿ ಏನಾದರೂ ಕೂಡ ತಪ್ಪಾಯಿತು ಅಂದರೆ ನಮ್ಮಿಂದ ಗುರುಗಳಿಗೊಂದು ರಥೋತ್ಸವ ಮಾಡಬೇಕು. ಹಾಗೆ ದೇವರ ವಿಷಯದಲ್ಲಿ ತಪ್ಪಾದದ್ರಿಂದಾಗಿ ದೇವರಿಗೆ ರಥೋತ್ಸವ ಮಾಡಬೇಕಂತೆ. ಆ ರಥೋತ್ಸವ ಮಾಡುವಾಗ ಹೇಗೆ ಮಾಡಬೇಕು ಅಂತಂದರೆ, ರಥಕ್ಕೆ ಅವರೇನೇ ಮಾವಿನ ತೋರಣವನ್ನು ಕಟ್ಟಬೇಕಂತೆ. ಮಾವಿನ ತೋರಣವನ್ನು ಕಟ್ಟಿ ಆ ರಥವನ್ನು ಎಳೆದು ಉತ್ಸವ ಅಂತ ಮಾಡಬೇಕಂತೆ. ಅದಕ್ಕೆ ನನ್ನಿಂದ ತಪ್ಪಾಗಿದೆ, ನಾನು ಅಣ್ಣ ಅಂತ ಕರೆಸಿಕೊಳ್ತಿದ್ದೀನಿ, ನಿಜವಾದ ಅಣ್ಣ ನಾನಲ್ಲ, ಆದ್ದರಿಂದ ಅವನೇ ಅಣ್ಣ. ಅದಕ್ಕೋಸ್ಕರವಾಗಿ ಏನಾಗಬೇಕು, ನಾನೊಂದು ಪ್ರಾಯಶ್ಚಿತ್ತ ಅಂತ ಕೂಡಲೇ ಬಂದಂತೆ. ಬಂದು ಪ್ರಾಯಶ್ಚಿತ್ತ ಮಾಡಿಕೊಂಡ. ಏನು, ಶೇಷದೇವರಿಗೆ ಇವನೇನು ಹೊತ್ತುಕೊಂಡಿದ್ದಾನೆ ವಸುದೇವ, ಅದೇ ರಥ ಮೇಲೆ ತಲೆ ಮೇಲೆ ಭಗವಂತ ಕೂತಿದ್ದಾನೆ. ಪರಮಾತ್ಮನನ್ನು ರಥದಲ್ಲಿ ಕೂಡಿಸಿದ್ದೇವೆ, ರಥಸ್ಥ ಕೇಶವ ಇದ್ದಾನೆ. ಅದಕ್ಕೆ ಅಲಂಕಾರ ಮಾಡಬೇಕಲ್ಲ, ತಾನೇ ಶೇಷದೇವರಾಗಿ ಬಂದು 1000 ಹೆಡೆಗಳನ್ನು ಬಿಡಿಸಿ ನಾಲಿಗೆಗಳನ್ನು ಕೆಳಗೆ ಹಾಕಿದ್ದಂತೆ, ಹೊರಗೆ ಹಾಕಿದ. ಆ ಎಲ್ಲ ನಾಲಿಗೆ 2000 ನಾಲಿಗೆಗಳು, ಹಾವಿನ 2 ನಾಲಿಗೆ
2,000 ನಾಲಿಗೆಗಳು ಕೂಡ ಸಾಲಾಗಿ ಮಾವಿನ ತೋರಣದಂತೆ ಕಾಣಿಸ್ತಂತೆ. ದೇವರಿಗೆ ಮಾಡಿದ ಉತ್ಸವ ಇದು ಅಂತ, ನನ್ನ ಪಾಪಕ್ಕೆ ಇದು ಪ್ರಾಯಶ್ಚಿತ್ತ ಅಂತ ಅಂದುಕೊಂಡ್ರಂತೆ. ಈ ರೀತಿಯಲ್ಲಿ ಶೇಷದೇವರು ಹೋದರು ಅಂತ ಅವರನ್ನು ಹೇಳ್ತಾರೆ. ಇನ್ನು ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಪರಮಾತ್ಮ ಭಗವಂತ ಅಲ್ಲಿ ಹೋದನಲ್ಲ, ಹೋದ ನಂತರ ಆ ಯಮುನಾ ನದಿ ಬಂತು. ಯಮುನಾ ನದಿ ಬಂದಾಗ ಯಮುನೆ ಹರಿತಾ ಬಂದವಳು ಕಂಠದ ತನಕ ಬಂದ್ಲಂತೆ ವಸುದೇವನಿಗೆ. ಮೇಲಿಟ್ಟುಕೊಂಡಿದ್ದಾನೆ ಪರಮಾತ್ಮನನ್ನು, ಇಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆವಾಗೇನಾಯ್ತಂತೆ, ಈ ಯಮುನೆ ಹಾರ್ಕೊಳ್ತಾ ಬರ್ತಿದ್ಲು, ಹರಿತಾ ಇದ್ಲು. ಹರಿಯುವಾಗೇನಾಯಿತು, ಈ ನೀರು ಅವನ ಪಾದ ಇತ್ತಲ್ಲ, ಒಂದೇ ಒಂದು ಪಾದ ಹೊರಗೆ ಬಿದ್ದಿತ್ತು. ಆ ಪಾದಕ್ಕೆ ಬರುವಾಗಲೇ ಈ ದೇವಕಿ ಏನು ಮಾಡಿದ್ಲು, ಅದಕ್ಕೆಲ್ಲ ಕಪ್ಪು ಹಚ್ಚಿದ್ಲು, ಗೋಡೆಗೆ ಹತ್ತಿದ ಕಪ್ಪು. ಆ ಕಪ್ಪನ್ನು ಹಚ್ಚಿದ್ರಿಂದಾಗಿ ಆ ಕಪ್ಪಿಗೆ ಸುಮ್ಮನೆ ಇವಳು ನೀರು ಬಡಿತಂತೆ, ಬಡದು ಅದನ್ನು ಸವರ್ಕೊಂಡು ಹೋಯ್ತು. ಆ ಕಪ್ಪನ್ನು ತೊಳೆದು ಹೋಯ್ತಲ್ಲ, ಆವತ್ತಿನಿಂದಲೂ ಕೂಡ ಯಮುನಾ ನದಿ ಕಾಳಿಂದಿ ಅಂತ ಹೆಸರು ಬಂತಂತೆ. ಕಾಳಿಂದಿ ಅಂದರೆ ಕಪ್ಪು ನದಿ ಅಂತ. ಕಪ್ಪು ನದಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಪರಮಾತ್ಮನ ಪಾದದ ಕಪ್ಪನ್ನು ಬಳ್ಕೊಂಡು ಹೋದದ್ರಿಂದಾಗಿ ಕಪ್ಪು ನದಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಭಗವಂತನ ಲೀಲೆಗಳೆಲ್ಲವೂ ಕೂಡ. ಆಮೇಲೆ ಮುಂದೆ ಕರ್ಕೊಂಡು ಹೋದರೆ ಆಗ ಈ ಯಶೋದೆ ಇದ್ಲಲ್ವ, ನಂದಗೋಪ ಮತ್ತು ಯಶೋದೆ ಇಬ್ಬರೂ ಕೂಡ ಅವರು ಮಥುರಾ ಪಟ್ಟಣಕ್ಕೆ ಹೋಗಬೇಕು ಅಂತ ಹೊರಟಿದ್ರಂತೆ. ನಂದಗೋಕುಲದಲ್ಲಿ ಇರಲಿಲ್ಲ. ಅವರು ಹೋಗಬೇಕಾದ್ರೆ ಯಮುನಾ ತೀರಕ್ಕೆ ಬಂದಿದ್ದರು. ಅಲ್ಲೇನಾಯ್ತಂತೆ, ಈ ಯಶೋದೆಗೆ ಗರ್ಭಿಣಿ ಇದ್ಲು, ಅವಳಿಗೂ ಕೂಡ ಪ್ರಸವ ವೇದನೆ ಆರಂಭ ಆಯಿತು. ಆದ ಕೂಡಲೇ ಅದಕ್ಕೇನು ಮಾಡಿದ್ರಂತೆ, ವಸ್ತ್ರಾಚ್ಛಾದ ಅಂತ ಮಾಡಿದ್ರಂತೆ. ಅಲ್ಲೇನೆ ವಸ್ತ್ರಾಚ್ಛಾದ ಅಂದರೆ ವಸ್ತ್ರದಿಂದಲೇ ಒಂದು ಮನೆಯನ್ನು ಕಟ್ಟಿಬಿಡೋದು, ವಸ್ತ್ರದಿಂದಲೇ. ಹಾಗೆ ವಸ್ತ್ರಾಚ್ಛಾದ ಅಂತ ಮಾಡಿ ಅಲ್ಲೇ ಆ ಯಶೋದೆಗೆ ಪ್ರಸವ ಆಗುವಂತೆ ನೋಡಿಕೊಂಡ್ರು. ಅಲ್ಲೇ ಏನು ಮಾಡಿದ್ನಂತೆ, ಇವನು ಕರ್ಕೊಂಡು ಹೋಗಿ ಅಲ್ಲಿಯೇನೆ ಪರಮಾತ್ಮನನ್ನು ಮಲಗಿಸಿ ಅಲ್ಲಿದ್ದಂತಹ ದುರ್ಗಾದೇವಿಯನ್ನು ಎತ್ಕೊಂಡು ಇವನು ಹೋಗ್ತಾನೆ. ಈ ವಸುದೇವ ಹೋದ. ಇವಳಿಗೆ ರಾತ್ರಿ ಹುಟ್ಟಿದ ಕೂಸು ಯಾವುದು ಅಂತಲೇ ಗೊತ್ತಿಲ್ಲ ಪಾಪ. ಇವಳು ಎಚ್ಚರ ಇರಲಿಲ್ಲ ಅವಳಿಗೆ ಪಾಪ. ಮಗು ಕೂಸಿತ್ತಲ್ಲಿ, ಹೆಣ್ಣು ಕೂಸು. ಆ ಹೆಣ್ಣು ಕೂಸನ್ನು ಎತ್ಕೊಂಡು ಹೋದ್ರಂತೆ. ವಾದಿರಾಜ ಸ್ವಾಮಿಗಳು ಇದನ್ನು ಚಮತ್ಕಾರದಿಂದ ಹೇಳುತ್ತಾರೆ. ಯಾಕೆ ಹೋದ ಪರಮಾತ್ಮ ಮಥುರಾ ಪಟ್ಟಣವನ್ನು ಬಿಟ್ಟು? ಅಲ್ಲೇ ಇರ್ಬೋದಿತ್ತಲ್ಲ, ಯಾಕೆ ಎಲ್ಲ ಮಕ್ಕಳನ್ನು ಕೊಂದಂತೆ ಇವನ್ನೂ ಕೂಡ ಕಂಸ ಬಂದು ಕೊಲ್ತಾನೆ ಅನ್ನುವ ಭಯ ಆಯ್ತಾ, ಏನು ಕತೆ ಅಂತ ಕೆಲವರು ತಮಾಷೆ ಮಾಡಿದರೆ, ಭಗವಂತ 2 ಕಾರಣಗಳಿಗೆ ಹೋದನಂತೆ. ಒಂದೇನು ಅಂತಂದರೆ, ಅವನ ಕಂಸ ತನ್ನ ಮಥುರಾ ಪಟ್ಟಣದಲ್ಲಿ ಪ್ರತಿನಿತ್ಯವೂ ಕೂಡ ಗೋಹತ್ಯೆ ಬ್ರಹ್ಮಹತ್ಯೆ ಎರಡನ್ನೂ ಮಾಡುತ್ತಿದ್ದಂತೆ, ಎರಡನ್ನು. ಅದರಿಂದ ಎಲ್ಲಿ ಗೋಹತ್ಯೆ ಬ್ರಹ್ಮಹತ್ಯೆಗಳು ನಡೆಯುತ್ತೋ ಅಲ್ಲಿ ನಾನು ಇರಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಹೋದ. ಇನ್ನೊಂದು ಅರ್ಥ ಏನು ಅಂತಂದರೆ, ಇನ್ನೊಂದು ಅರ್ಥದಲ್ಲಿ ಈ ಯಾಕೆ ಹೋದದ್ದು ಅಂತಂದರೆ, ಹೋದದ್ದಕ್ಕೆ ಕಾರಣ ಈ ದುರ್ಗಾದೇವಿ ಅಂದರೆ ಲಕ್ಷ್ಮೀದೇವಿನೇ ದುರ್ಗೆಯಾಗಿ ಅವತಾರ ಮಾಡಿದ್ಲಲ್ಲ, ಅದಕ್ಕೆ ಆ ದುರ್ಗೆಯನ್ನು ನೋಡಬೇಕು ಅಂತ ಹೋದನಂತೆ ಪರಮಾತ್ಮ. ಅಲ್ಲಿ ಏನು ನೋಡೋದೇನಿರ್ತದೆ, ಯಾವಾಗಲೂ ನೋಡೇ ಇಲ್ವಾ ಅಂದರೆ, ಯಾವಾಗಲೂ ತನ್ನ ಹೆಂಡತಿನ ನೋಡಿದ್ದಾನೆ. ನೋಡಿದ್ರೂ ಕೂಡ ನನ್ನ ಹೆಂಡತಿ ಸಣ್ಣ ಕೂಸಿನ ರೂಪದಲ್ಲಿದ್ದಾಗ ಹೇಗಿರ್ತಾಳೆ ಅಂತ ನೋಡ್ಬೇಕನ್ನಿಸ್ತಂತೆ. ಅದಕ್ಕೋಸ್ಕರ ನೋಡ್ಲಿಕ್ಕೆ ಹೋದ. ಆದರೆ ಭಾಳ ಹೊತ್ತು ನೋಡಲಿಲ್ಲ. ಯಾಕೆ ಅಂದರೆ, ಎಷ್ಟೇ ಆದರೂ ಈ ಸರ್ತಿ ದುರ್ಗೆಯಾಗಿ ಅವತಾರ ಮಾಡಿದಾಗ ತಂಗಿಯಾಗಿ ಬಿಟ್ಟಿದ್ದಾಳೆ, ಹೆಂಡತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರಿಂದ ಜಾಸ್ತಿ ನೋಡ್ಲಿಕ್ಕಾಗಲ್ಲ, ಹೋಗಿ ನೀನು ಅಂತ ಕಳಿಸ್ಬಿಟ್ನಂತೆ ಪರಮಾತ್ಮ. ಈ ರೀತಿಯಲ್ಲಿ ವಾದಿರಾಜರು ಹೇಳುವಂಥ ಚಮತ್ಕಾರಗಳಿವೆಲ್ಲವೂ ಕೂಡ. ಹೀಗೆ ಹೋದ ನಂತರ ಆಮೇಲೆ ಪರಮಾತ್ಮ ಅಲ್ಲಿದ್ದಾನೆ. ಈ ಕಡೆ ದುರ್ಗಾದೇವಿ ಬಂದ್ಲು. ದುರ್ಗಾದೇವಿ ಬಂದಾಗ ದುರ್ಗಾದೇವಿಯನ್ನು ಬೆಳಿಗ್ಗೆ ಹುಟ್ಟಿದ ಕೂಸು ಗಂಡು ಕೂಸು ಅಂತ ಅನ್ಕೊಂಡ. ನೋಡಿದ ದುರ್ಗೆ ಇತ್ತು. ಕಾಲೆತ್ತಿ ಹೊಡಿಲಿಕ್ಕೆ ಹೋದ. ಮೇಲೆ ಹಾರಿದ್ಲಂತೆ. ಹಾರಿ ಅಷ್ಟಬಾಹುಗಳನ್ನು ಮಾಡಿಕೊಂಡು ಒಂದೊಂದು ಆಯುಧ ಹಿಡ್ಕೊಂಡು ದುರ್ಗೆ ಹೇಳಿದ್ಲು, ನಿನ್ನನ್ನು ಕೊಲ್ಲುವಂಥ ಮೃತ್ಯು ನಂದಗೋಕುಲದಲ್ಲಿ ಬೆಳೀತಾ ಇದೆ, ಅದು ನಾನಲ್ಲ ಅಂತ ಇಷ್ಟು ಹೇಳಿದ್ಲಂತೆ. ನಂದಗೋಕುಲದಲ್ಲಿ ಬೆಳೀತಾ ಇದೆ ಅಂತ ಹೇಳಿದ ಕೂಡಲೇ ಇವನಿಗೇನು ಮಾಡಬೇಕು ಗೊತ್ತಾಗಲಿಲ್ಲ. ಆಮೇಲೆ ಅವಳು ಮಾಯೆ ಆಗಿಬಿಟ್ಲು. ಆದರೆ ಮಾಯೆಯಾದ್ಲು ಅಂದ್ರೇನು, ದುರ್ಗೆ ಮಾಯ ಆದ್ಲು. ಆದರೆ ಮಾಯೆಯಾದರೂ ಕೂಡ ಈ ವಸುದೇವ ದೇವಕಿಯರಿಗೆ ಮಾತ್ರ ಕಾಣಿಸ್ತಿದ್ಲಂತೆ.
ಅವ್ರಿಗೆ ಕಾಣಿಸೋದು ಉಳಿದವ್ರಿಗೆ ಕಾಣಿಸ್ತಿರ್ಲಿಲ್ಲ. ಅಂದರೆ ಅವರಿಗೆ ಎಷ್ಟಾದ್ರೂ ಹೆತ್ತಿರ್ತಾಳಲ್ವ, ಆ ತಾಯಿತನದ ಆನಂದ ಕೊಡಬೇಕಲ್ವ. ಆ ತಾಯಿತನದ ಆನಂದವನ್ನು ಕೊಡಲಿಕ್ಕೆ, ತಂದೆಗೆ ತಂದೆಯ ಆನಂದವನ್ನು ಕೊಡಲಿಕ್ಕೆ ಅಂತ ಅವರಿಗೆ ಯಾರಿಗೂ ಕಣ್ಣು ಕಾಣದೆ ಇವರಿಬ್ಬರಿಗೆ ಮಾತ್ರ ಕಾಣಿಸುವಂತೆ ಇದ್ಲಂತೆ ಅವರ ಜೊತೆಗೆ. ಹೀಗೆ ವಾಸ ಮಾಡಿಕೊಂಡಿದ್ಲು. ಈ ಕಂಸ ವಿಚಾರ ಮಾಡಿದ, ಮತ್ತು ದುರ್ಗೆನೂ ಹೋಗಿಬಿಟ್ಲು ಅಂತ. ಇನ್ನು ದುರ್ಗೆ ಹೇಳೋದು ಹೇಳಿದ್ಲು, ನಂದಗೋಕುಲದಲ್ಲಿದ್ದಾನೆ ಅಂತ ಹೇಳಿದ್ಲು. ಆದರೆ ಎಲ್ಲಿ ಅಂತ ಅಡ್ರೆಸ್ ಹೇಳಲಿಲ್ಲ. ಅದಕ್ಕೇನು ಮಾಡೋದು? ಅದಕ್ಕೆ ನಂದಗೋಕುಲಕ್ಕೆ ಹೋಗ್ರಿ ಎಲ್ಲರನ್ನು ಕಳಿಸಿದ. ಅವ್ರನ್ನೆಲ್ಲ ಕರೆದ ಮಂತ್ರಿಗಳನ್ನು. ನಂದಗೋಕುಲದಲ್ಲಿ ಈಗ ತಾನೇ ಹುಟ್ಟಿದಂತಹ ಮಕ್ಕಳು, ಅಂದರೆ 10 ದಿನದ ಒಳಗಡೆ ಯಾವ್ಯಾವ ಮಕ್ಕಳಿದ್ದಾವೋ ಆ ಎಲ್ಲ ಮಕ್ಕಳನ್ನು ಕೂಡ ಸಂಹಾರ ಮಾಡ್ರಿ ಅಂತ ಹೇಳಿದೆವು. ಹೇಳಿ ಎಲ್ಲರನ್ನೂ ಕೂಡ, ಅಂದರೆ ಎಲ್ಲ ಮಕ್ಕಳನ್ನು ಕೊಂದಾಗ ಆವಾಗೇನಾಗ್ತದೆ, ಎಲ್ಲ ಮಕ್ಕಳನ್ನು ಕೊಲ್ತಾ ಹೋಗೋದು. ಅಲ್ಲಿ ಗೋವಿಂದ ಇದ್ರೆ ಆ ಗೋವಿಂದನ್ನು ಗೋವಿಂದ ಮಾಡಿಬಿಡೋದು ಅಂತ ಆಗ್ತದೆ. ಹಾಗಾಗಿ ಎರಡೂ ಆಗ್ತದಲ್ಲ ಅಂತ ಕಳಿಸಿದಂತೆ. ಕಳಿಸಿದರೆ ಈ ಅಲ್ಲಿಗೆ ಬಂದವರು ಯಾರು? ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಕಂಸ ಆಹೂಯ ಮಂತ್ರಿಣಃ ತೇಭ್ಯ ಆಚಷ್ಟ ತತ್ಸರ್ವಂ ಯದುಕ್ತಂ ಯೋಗ ನಿದ್ರಯ. ಆ ಕೂಡಲೇ ಅವರಿಗೆಲ್ಲ ಆದೇಶ ಮಾಡಿದ, ಹೋಗಿ ಕೊಲ್ರಿ. ಆಯಿತು ಅಂತ ಇವರು ಹೊರಟವರು ಎಲ್ಲರೂ ಕೂಡ ಬೇರೆ ಬೇರೆಯವರು. ಮೊದಲಿಗೆ ಒಬ್ಬಳು ಹೋದ್ಲಂತೆ. ಅವಳು ಯಾರು ಅಂತಂದರೆ ಈ ಪೂತನ ಎನ್ನುವಂಥ ರಾಕ್ಷಸಿ ಹೋದ್ಲು ಅಂತ ಹೇಳುತ್ತಾರೆ. ಪೂತನ ರಾಕ್ಷಸಿ. ಆ ಪೂತನ ರಾಕ್ಷಸಿ ಹೋದ ಕೂಡಲೇ ಆಗ ಏನಾಯ್ತಂತೆ, ಈ ಕಡೆಯಿಂದ ಭಗವಂತ ಇವಳ ಮಡಿಲಲ್ಲಿದ್ದಾನೆ. ಇವಳು ಬೆಳಿಗ್ಗೆ ಎದ್ದಿದ್ದಾಳೆ. ಆ ಕಡೆಯೂ ಪೂತನೆ ಬರಬೇಕು, ಅವಳೆಲ್ಲ ತಯಾರಿ ಮಾಡಿಕೊಳ್ತಿದ್ದಾಳಂತೆ ಭಗವಂತನ ಕೊಲ್ಲಿಕ್ಕೆ ಬೇಕಾದ್ದನ್ನೆಲ್ಲ. ಆಗ ಈ ಯಶೋದೆ ಬೆಳಿಗ್ಗೆ ಎದ್ದು ನೋಡ್ತಾಳೆ. ನೋಡಿದ್ದೇನು ಅಂದರೆ, ಎದ್ದು ಕೂಡಲೇ ಬೆಳಿಗ್ಗೆ ಏನೆಲ್ಲ ನೋಡಬೇಕು ಅಂತ ಒಂದಷ್ಟು ನಿಯಮಗಳಿದೆ. ಕಪಿಲಾಂ ದರ್ಪಣಂ ಬಾನುಂ ಭಾಗ್ಯವಂತಂಚ ಭೂಪತಿಂ, ಇವೆಲ್ಲ ನೋಡಬೇಕು ಅಂತ. ಕಪಿಲ ಗೋವನ್ನು ದರ್ಶನ ಮಾಡಬೇಕು, ಒಳ್ಳೆ ಭೂಪತಿ ರಾಜನನ್ನು ದರ್ಶನ ಮಾಡಬೇಕು, ಕನ್ನಡಿ ನೋಡಬೇಕು. ಇದೆಲ್ಲ ಮಂಗಳಮಯವಾದಂಥ ವಸ್ತುಗಳು ಅಂತ. ಅದಕ್ಕೆ ಮಂಗಳಮಯವಾದಂಥ ಕನ್ನಡಿಯನ್ನು ಕೂಡ ನೋಡಿದ್ರಂತೆ. ಆ ಯಶೋದೆ ಕನ್ನಡಿಯನ್ನು ನೋಡ್ತಿದ್ರೆ ಅವಳಿಗೆ ಹೇಗಾಯಿತು ಅಂತಂದರೆ, ಕನ್ನಡಿ ನೋಡಿ ಭಾರಿ ಖುಷಿ ಆಯಿತು ಅವಳಿಗೆ. ಮತ್ತೆ ಕನ್ನಡಿ ನೋಡ್ತಿದ್ಲಂತೆ. ಯಾಕೆ ಅಂದರೆ ಆ ಕೂಸು ಮುಖ ನೋಡೋದು, ತಾನು ಕನ್ನಡಿ ನೋಡ್ಕೊಳ್ಳೋದು. ಯಾಕೆ? ಈ ಕೂಸು ನನ್ನ ಗರ್ಭದಲ್ಲೇ ಹುಟ್ಟಿದ್ದ ಅಂತ ಅವಳಿಗೆ ಡೌಟ್ ಅಂತೆ. ಅಷ್ಟು ಸುಂದರವಾಗಿತ್ತು ಅವಳಿಗೆ. ಅಂತ ಆ ಕೂಸನ್ನು ನೋಡಿದ್ಲಂತೆ. ನೋಡಿ ಆ ಕೂಸನ್ನು ಸಂತೋಷದಿಂದಾಗಿ ಎತ್ತಿ ಮುದ್ದಾಡ್ತಿದ್ಲಂತೆ. ಹೇಗಿತ್ತು ಕೂಸದು ಅಂತಂದರೆ, ಹುಟ್ಟಿದ ದಿವಸವೇನೆ ತಲೆಯಲ್ಲಿ ನೈಸಾದಂಥ ತಲೆ ತುಂಬ ಕೂದಲು ನೈಸಾಗಿತ್ತಂತೆ. ಇನ್ನು ಈ ಕಡೆಯಿಂದ ಅವನ ತುಟಿ ನೋಡಿದರೆ ಕೆಂಪು ತೊಂಡೆ ಹಣ್ಣಿನಂತೆ ಇತ್ತು. ಬಾಯಲ್ಲಿ ಆಗಾಗ ನಕ್ಕರೆ ಒಂದು ಬೆಳಕು ಬರ್ತಿತ್ತಂತೆ. ಆ ಬೆಳಕಿನಲ್ಲಿ ಜಗತ್ತನ್ನೇ ಬೆಳಗುತ್ತಾನೆ ಅನ್ನುವಂತೆ ಕಾಣ್ತಿತ್ತು. ಅವನ ಕಾಲಲ್ಲಾಡಿಸಿದರೆ ಕುಣದ ಅಂತ ಇವಳು ಕುಣಿಯೋದು, ಅವನ ನಕ್ಕರೆ ನಗೋದು, ಅವನ ಹತ್ರ ಆಳೋದು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅನ್ನುವಂತೆ ಈ ಯಶೋದೆ ಇದ್ಲು ಅಂತ ಯಶೋದೆಯ ಪಾಡನ್ನು ಹೇಳುತ್ತಾರೆ. ಅಷ್ಟು ಸುಂದರವಾದಂಥ ಕೂಸಿದು ಅಂತ. ಬಹುಳ ಚಿಗುರ ಮುಂಗುರುಳು ಎಲೆಯ ಮೃದು ಮಧುರ ಲಾಸ್ಯವದನ ಮಧುರವಾದ ಸವಿ ಅಧರ ಮೀರಿಹುದು ಹೊಳೆವ ತೊಂಡೆ ಹಣ್ಣ ಲಲಿತವದನದಲ್ಲಿ ಜಗದ ತುಂಬ ನಗೆ ಎಂಬ ಬೆಳಕ ಹರಿಸಿ ಕುಣಿಸಿ ಅಳಿಸಿ ಆಡಿಸುವ ನಿನ್ನ ನಾನೆನೆವೆ ಮನದಿ ತುತಿಸಿ. ಭಗವಂತ ಇಂಥ ಸ್ಫುರದ್ರೂಪಿಯಾಗಿದ್ದ ದೇವರು. ಇವನನ್ನು ನೋಡಿ ಅವಳಿಗೆ ಅನ್ನಿಸ್ತಂತೆ, ಈ ಕೃಷ್ಣನನ್ನು ಪರಮಾತ್ಮನನ್ನು ಮಲಗಿಸ್ಬೇಕು, ಮುದ್ದಾಡಬೇಕು ಅಂತೆಲ್ಲ ಮಾಡ್ತಿದ್ಲು. ಸುಮಾರು ಒಂದು 7 ದಿವಸ ಕಳೆದಿತ್ತು. ಆ 7 ದಿವಸಕ್ಕೆ ಸರಿಯಾಗಿ ಪೂತನ ಎನ್ನುವಂಥ ರಾಕ್ಷಸಿ ಬಂದಳು. ಆ ಪೂತನ ರಾಕ್ಷಸಿ ಏನಿದ್ದಾಳೆ, ಆ ರಾಕ್ಷಸಿ ಸಾಮಾನ್ಯಳಲ್ಲ, ಅವಳು ದೊಡ್ಡ ರಾಕ್ಷಸಿ. ಅಂಥ ರಾಕ್ಷಸಿ ಬರುವಾಗಲೇ ಏನು ಮಾಡಿದ್ಲಂತೆ, ಮುತ್ತೈದೆ ವೇಷ ಹಾಕ್ಕೊಂಡು ಬಂದಂತೆ. ಒಳ್ಳೆ ಮುತ್ತೈದೆ ವೇಷ. ಆ ಮುತ್ತೈದೆ ವೇಷ ಅಂದರೆ ಏನದು? ಆ ವೇಷದಲ್ಲಿ ನೋಡಿದರೆ ಪರಮಾನಂದ ಆಗಬೇಕು ಎಂಥವರಿಗೂ ಕೂಡ. ಏನು ಇಷ್ಟು ಸ್ಫುರದ್ರೂಪಿ ಇದ್ದಾಳಲ್ಲಿ ಇವಳು, ನಿಜವಾಗಲೂ ಮುತ್ತೈದೆ ಇವಳು, ದೊಡ್ಡ ಮುತ್ತೈದೆ ಅಂತ ಅನ್ನಿಸ್ಬೇಕು. ಆ ರೀತಿಯಲ್ಲಿ ವೇಷ ಹಾಕ್ಕೊಂಡ್ಬಂದಿದ್ಲಂತವಳು. ಆ ವೇಷವನ್ನು ನೋಡಿ ಎಷ್ಟೋ ಜನ ಮಾರು ಹೋಗಿ ನಮಸ್ಕಾರ ಮಾಡಿದ್ರಂತವಳಿಗೆ.
ನಮಸ್ಕಾರ ಮಾಡಿದರು. ಅವಳನ್ನು ಕರೆದಿದ್ದೇನು ನಮ್ಮ ಮನೆಗೆ ಬಾ ಅಂತ. ಅಷ್ಟರಲ್ಲಿ ಇವಳೇನು ಅಂದರೆ ಅವಳು ಹೇಳಿದ್ಲಂತ ಬೇರೆ, ನಾನು ಸ್ವರ್ಗಲೋಕದಿಂದ ಬಂದಿದ್ದೇನೆ, ನನ್ನ ಎದೆಯಲ್ಲಿ ಹಾಲಿದೆ, ಆ ಹಾಲನ್ನು ಸಣ್ಣ ಮಕ್ಕಳು ಕುಡಿದ್ರು ಅಂತ ಆದರೆ ಎದೆ ಹಾಲನ್ನು, ಅದರಿಂದ ಏನಾಗ್ತದೆ ಅವರಿಗೆ ಒಳ್ಳೆ ಆರೋಗ್ಯ ಬರ್ತದೆ ಅಂತ ಬೇರೆ ಹೇಳ್ತಿದ್ಲಂತೆ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಹೇಳಿದ್ದೇನು ಅಂದರೆ ನಮ್ಮ ಕೃಷ್ಣ ಇದ್ದಾನೆ, ಅವನಿಗೆ ಕುಡಿಸ್ರಿ ಅಂತ ಹೇಳಿದ್ರಂತೆ. ಎಲ್ಲ ಕೃಷ್ಣ 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 ಅಂತ ಹೇಳುವಾಗ ಎಲ್ಲಿದೆ ಕೃಷ್ಣನ ಮನೆ ಅಂತ ಹುಡುಕೊಂಡು ಬಂದಾಗ ಕೃಷ್ಣನ ಮನೆ ಕಾಣಿಸಿದ ನಂತರ ಹೋದರೆ ಅಲ್ಲಿದ್ದ ಯಶೋದೇನು ಕೂಡ ಇವಳಿಗೆ ಡೈ ಹೊಡೆದು ಬಿಟ್ಲಂತೆ. ಅವಳು ನಮಸ್ಕಾರ ಮಾಡಿಬಿಟ್ಲು. ಮಾಡಿ ಏನು ಸ್ಫುರದ್ರೂಪ ನಿಮ್ಮದು, ಬನ್ನಿ ನಿಮಗೊಂದು ಎಲೆಡಿಕೆ ಕೊಡ್ತೇನೆ ಅಂತ ಕೂಡಿಸಿದ್ಲು. ನನಗೆ ಎಲೆಡಿಕೆ ಇರಲಿ, ನಿನ್ನ ಮಗುನ ಎತ್ಕೊಳ್ಬೇಕು ಅಂತ ಆಸೆ, ನನ್ನ ಹಾಲು ಕುಡಿಸಿದ್ರೆ ಅವನಿಗೆ ಒಳ್ಳೇದಾಗ್ತದೆ ಅಂತೆಲ್ಲ ಹೇಳಿ ಎತ್ಕೊಂಡ್ಬಿಟ್ಲಂತೆ. ಆಯಿತು ಕರ್ಕೊಂಡು ಹೋಗ್ರಿ, ಹಾಲು ಉಣಿಸ್ರಿ ಅಂತ ಬೇರೆ ಹೇಳಿದ್ಲಿ ಇವಳು ಯಶೋದೆ. ಅಂದರೆ ಕೆಲವೊಂದು ಸರ್ತಿ ಏನಾಗತ್ತೆ ಅಂದರೆ ದುಷ್ಟರು ಕೂಡ ವೇಷ ಹಾಕ್ಕೊಂಡ್ರು ಅಂತಾದರೆ ಲಕ್ಷ್ಮೀದೇವಿ ಅಂತ ಅನಿಸ್ಬಿಡ್ತಾಳೆ. ಕೆಲವೊಮ್ಮೆ ಮೋಹಕ್ಕೆ ಒಳಗಾಗಬೇಡ್ರಿ ಅಂತ ಹೇಳುತ್ತಾರೆ. ಮೋಹ ಅದೆಲ್ಲವೂ ಕೂಡ. ಯಾಕೆ ಅಂದರೆ ಬೇರೆ ಸಂದರ್ಭಗಳಲ್ಲಿ ಅದೆಲ್ಲ ಯಾವ ರೀತಿ ಚಿಂತನೆ ಮಾಡಬೇಕು ಅಂತಂದರೆ, ಪೂತನೆ ಇಂಥ ಅಲಂಕಾರ ಸ್ವಲ್ಪ ಸೌಂದರ್ಯ ಬಂದದ್ದಾದರೂ ಯಾಕೆ ಅಂದರೆ ಒಳಗಡೆ ಊರ್ವಶಿ ಇದ್ಲಂತೆ. ಆ ಊರ್ವಶಿ ಇದ್ದದ್ರಿಂದಾಗಿ ಇಂಥ ಕಳೆ ಬಂದಿತ್ತು ಅವಳಿಗೆ, ಇಲ್ದಿದ್ರೆ ಅದೂ ಇಲ್ಲ. ಅದಕ್ಕೆ ಎಲ್ಲಿಯಾದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಿನಿಮಾ ಅಂತ ನೋಡ್ತಿರ್ತಿರಲ್ಲ, ಅದರಲ್ಲಿ ಅವರೆಲ್ಲ ಹಾಕಬಾರ್ದು ಬಟ್ಟೆನೇ ಹಾಕ್ಕೊಂಡಿರ್ತಾರೆ. ಆದರೂ ಕೆಲವೊಂದು ಸರ್ತಿ ದೇವತಾ ಪಾರ್ಟನ್ನು ಮಾಡಬೇಕಾದ್ರೆ ಏನು ಅದು ಕಚ್ಚೆ ಹಾಕ್ಕೊಂಡು ಉದ್ದು ಕುಂಕುಮ ಇಟ್ಟುಕೊಂಡು ಮಾಡಿ ಒಂದು ಸೀನಲ್ಲಿ ಬಂದ್ಬಿಡ್ತಾರೆ. ನೋಡಿ ಏನು ಅದ್ಭುತ, ದೇವತೆ ಇದ್ದಂತೆ ಇದ್ದಾರೆ ಅಂತ ನಮಸ್ಕಾರ ಮಾಡಿಬಿಡ್ತೀರಿ. ಮಾಡಬೇಡ್ರಿ, ಅವರೆಲ್ಲ ಪೂತನೆ ಅಂತ ಚಿಂತನೆ ಮಾಡ್ರಿ ಅಂತ ಹೇಳುತ್ತಾರೆ. ಅವರೆಲ್ಲ ಪೂತನೆಯರಿದ್ದ ಹಾಗೆ, ಯಾವತ್ತೋ ಒಂದು ದಿವಸ ಹಾಕ್ಕೊಂಡ್ರು ಅಂತಂದು ಕೂಡಲೇ ಅವ್ರಿಗೆ ನಮಸ್ಕಾರ ಮಾಡಿಬಿಡೋದಲ್ಲ. ಹಾಗೆ ಪೂತನೆಯು ಕೂಡ ಬಂದಿದ್ಲು, ಕೊಟ್ಟುಬಿಟ್ಲು. ಅದೇ ರೀತಿ ನಂಬಿಕೊಟ್ಲು ಯಶೋದೆ. ಅವಳು ಹಾಲು ಉಣಿಸ್ತೀನಿ ಅನ್ನೋ ನೆಪದಲ್ಲಿ ಏನು ಮಾಡಿದ್ಲಂತೆ, ವಿಷವನ್ನು ಕಟ್ಕೊಂಡ್ಬಂದಿದ್ಲು. ವಿಷವನ್ನೇ ಉಣಿಸ್ತೇನೆ ಅಂತಂದಾಗ ಆಗ ಭಗವಂತ ವಿಷ ಹಚ್ಕೊಂಡು ಬಂದಿದ್ಲು ಎದೆಗೆ. ಆ ವಿಷವನ್ನೆಲ್ಲ ಪರಮಾತ್ಮ ಎಳ್ಕೊಂಡು ವಿಷವನ್ನು ಒಳಗೆ ಹೆಂಗೆ ಹಾಕಬೇಕು ನಿನಗೆ ಗೊತ್ತಿಲ್ಲ ನೋಡು ಅಂತ ಅಲ್ಲೇ ಒಂದು ತೂತು ಮಾಡಿ ಅವಳು ಒಳಗೆ ಹಾಕಿದ್ಲಂತೆ. ಪರಮಾತ್ಮನೇ ಒಳಗೆ ಹಾಕಿದ್ನಂತೆ, ಅವಳು ಒಳಗೆ ಹಾಕಿದ ಅದನ್ನೆಲ್ಲವನ್ನು ಕೂಡ ಹಾಕಿ ಒಳಗೆ ಹಾಕಿ ತುರುಕಿದ್ರೆ ಅವಳ ದೇಹದಲ್ಲೇನೆ ವಿಷ ವ್ಯಾಪಿಸಿಕೊಳ್ತು. ವಿಷ ಹೋದ ಕೂಡಲೇ ಅವಳ ದೇಹ ನಿಜಸ್ವರೂಪ ಬಂದುಬಿಡುತ್ತಂತೆ. ನಿಜಸ್ವರೂಪ, ಆ ನಿಜಸ್ವರೂಪ ಬಂದು ಕೂಡಲೇ ತಲೆ ಚಕ್ರ ಬಂದು ಕೆಳಗೆ ಬಿದ್ದಂತೆ, ಸತ್ತೇ ಹೋದ್ಲು. ಅವಳು ಸಾವು ಬಂತಲ್ಲ. ಸತ್ತಾಗ ಅವಳ ರೂಪ ಹೇಗಿತ್ತು ಗೊತ್ತಾ? ಸತ್ತಾಗ ಅವಳ ರೂಪ ಹೇಗಿತ್ತು ಅಂತಂದರೆ ಭಾರೀ ಘೋರವಾದಂಥ ರೂಪ. ಅವಳ ರೂಪ ಎಷ್ಟಿತ್ತು ಅಂದರೆ, ಅವಳ ದೇಹ ಬಿತ್ತಂತೆ. ಬಿದ್ದರೆ ಹೇಗಿತ್ತು ಅಂದರೆ, ಅವಳ ಪಾದ ಮಾದ್ನೂರಲ್ಲಿದ್ದರೆ ಅವಳ ತಲೆ ಹುಬ್ಬಳ್ಳಿಯಲ್ಲಿ ಬಿದ್ದಿತ್ತಂತೆ. ಅಂದರೆ ಅರ್ಥ ಮಾಡಿಕೊಳ್ರಿ ಅವಳ ದೇಹ ಎಷ್ಟು ದೊಡ್ಡದಿತ್ತು ಅಂತ. ಇದರ ಮಧ್ಯದಲ್ಲಿ ಏನಾಯ್ತಂತೆ, ಆ ನಂದಗೋಪ ಇದ್ನಲ್ಲ, ನಂದಗೋಪ ಅವನು ಕಂಸನಿಗೆ ಟ್ಯಾಕ್ಸ್ ಕಟ್ಟಿ ಬರಬೇಕು ಅಂತ ಹೋಗಿದ್ದ. ಟ್ಯಾಕ್ಸ್ ಕಟ್ಟಲಿಕ್ಕೆ ಅಂತ ಹೋಗಿ ವಾಪಸ್ ಬರಬೇಕಾದ್ರೆ ಏನಾಯ್ತಂತೆ, ಬರೋ ಕಾಲದಲ್ಲಿ ದಾರಿಯಲ್ಲಿ ಅವನಿಗೊಂದು ದೊಡ್ಡ ಮರದ ದಿನ್ನೆ ಬಿದ್ದೋಗಿತ್ತಂತೆ. ಆ ಮರದ ದಿನ್ನೆಯನ್ನು ದಾಟ್ಲಿಕ್ಕಾಗಲ್ಲ ಅಂತ ಬಂಡಿ ಅಲ್ಲೇ ನಿಲ್ಲಿಸಿ ಹತ್ಕೊಂಡು ಮಾಡಿ ಓಡ್ಕೊಂಡು ಬಂದಿದ್ನಂತೆ. ಆಮೇಲೆ ಯಾರೋ ಹೇಳಿದರು, ಅವಾಗ ಗೊತ್ತಾಯಿತು ದಾರಿಯಲ್ಲಿ ಬರುವಾಗ ಮರದ ದಿನ್ನೆ ಅಲ್ಲ ಅದು ಬಿದ್ದಿದ್ದು, ಅದು ಪೂತನೆ ಕಿರುಬೆರಳು ಅಂತ ಗೊತ್ತಾಯ್ತಂತೆ. ಅಂದ್ರೆ ಅಷ್ಟು ದೊಡ್ಡ ದೇಹ ಅವಳದ್ದು ಅಂತ. ಆ ರೀತಿ ಬಿದ್ದಿದ್ಲಂತೆ. ಅವಳನ್ನ ದಾಟ್ಕೊಂಡು ಬಂದಿದ್ದ. ಆಗ ಪರಮಾತ್ಮನಿಗೆ ಹೆಸರು ಬಂತಂತೆ. ಏನಂತ? ಪೂತನ ಜೀವಿತಾಹಾರಿ ಅಂತ ಹೆಸರು ಬಂತು. ಪೂತನ ಜೀವಿತಾಹಾರಿ. ಆಗ ಅವಳು ಸತ್ತ ನಂತರ ಅದರಲ್ಲಿ ಅವಳಿಗೆ ಮೋಕ್ಷವನ್ನು ಕೊಟ್ಟ ಅಂತ ಅಷ್ಟೇ ಇದೆ ಭಾಗವತದಲ್ಲಿ. ಆದರೆ ನಿಜವಾಗಲೂ ಮೋಕ್ಷ ಕೊಟ್ಟದ್ದು ಅವಳಿಗಲ್ಲ, ಮತ್ತು ಯಾರಿಗೆ ಅಂದರೆ ಅವಳ ಒಳಗಡೆ ಇದ್ದಂತಹ ಪೂತನಿಗೆ ಅಂತ ಹೇಳ್ತಾರೆ. ಪೂತನ ಅಂತ ಒಬ್ಬ ರಾಕ್ಷಸಿ ಇದ್ಲು. ಆ ರಾಕ್ಷಸಿಗೆ ಪೂತನ ಅಂತ ರಾಕ್ಷಸಿಗೆ ಕೊಟ್ಟದ್ದು ನರಕವನ್ನು, ಆದರೆ ಒಳಗಡೆ ಊರ್ವಶಿ ಇದ್ಲಲ್ಲ, ಊರ್ವಶಿಗೆ ಕೊಟ್ಟದ್ದು ಮೋಕ್ಷವನ್ನು ಅಂತ ತಿಳಿಬೇಕು. ಹಾಗೆ ಸಜ್ಜೀವಕ್ಕೆ ಮೋಕ್ಷ ಇತ್ತು ಅಂತ. ಎರಡು ಜೀವ ಇರ್ತದೆ. ಆ ಎರಡು ಜೀವ ಇದೆ ಎಂದಾಗ ಎರಡೂ ಜೀವಕ್ಕೆ ಒಳಗಡೆ ಇದ್ದಂಥ ಪೂತನಿಗೆ ಕೊಟ್ಲು ಅಂತ ಅರ್ಥ ಮಾಡ್ಕೊಂಡ್ಬಿಡಬಾರ್ದು. ವಾದರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ಇದನ್ನು ಬಹಳ ವಿಸ್ತಾರವಾಗಿ ಚಿಂತನೆ ಮಾಡಿದ್ದಾರೆ. ಇದೇ ಪ್ರಸಂಗವನ್ನಿಟ್ಟುಕೊಂಡು ಶಿಶುಪಾಲನಿಗೂ ಕೂಡ ಹೇಳ್ತಾರೆ. ಶಿಶುಪಾಲನಿಗೂ ಕೂಡ ಇದೇ ರೀತಿ ಅವನನ್ನು ಕೊಂದಾಗ
ಅದರ ಒಳಗಿಂದ ಒಂದು ಜ್ಯೋತಿ ಬಂತು ಅಂತ ಹೇಳಿದರೆ ಅದು ಯಾರು ಅಂತಂದರೆ ಒಳಗಡೆ ಇದ್ದಂಥ ಜಯನಿಗೆ ಮೋಕ್ಷ ಅಂತ ತಿಳ್ಕೊಳ್ಬೇಕು ಅಂತ ಹೀಗೆ ಹೇಳಿದರು. ಆಮೇಲೆ ಮತ್ತೆ ಕೆಲವು ದಿವಸ ಕಳೀತಂತೆ. ಆ ಕೆಲವು ದಿವಸ ಕಳೆದಾಗ ಆಮೇಲೆ ಪರಮಾತ್ಮನಿಗೆ ಈಗ ಪೂತನೆಯನ್ನು ಕೊಂದಿದ್ದ, ಅವನಿಗೆ ನಾಮಕರಣ ಆಗಿ ಹೋಗಿತ್ತು 7ನೇ ದಿವಸಕ್ಕೆ. ಪೂತನ ಜೀವಿತಾಹಾರಿ ಅಂತ ಹೆಸರು ಬಂತಂತ ಅವನಿಗೆ. ದೇವರು ಅಂದ್ಕೊಂಡ, ಯಾಕೋ ನನಗೆ ನಾಮಕರಣ ಮಾಡ್ತಾ ಇಲ್ಲಲ್ಲ ಅಂತ ವಿಚಾರ ಮಾಡಿದ್ನಂತೆ. ಯಾಕೆ ಅಂದರೆ 11ನೇ ದಿವಸ ಬಂತು ಅಂದರೆ ನಾಮಕರಣ ಆಗಿಬಿಡಬೇಕು. ಏಕಾದಶೆ ಅಹನಿ ಪಿತಾ ನಾಮಕುರ್ಯಾತ್ ಅಂತ ಹೇಳ್ತಾರೆ. 11ನೇ ದಿವಸಕ್ಕೆ ನಾಮಕರಣ ಮಾಡಬೇಕು. ಆದರೆ ಅಷ್ಟು ದಿವಸ ಆದರೂ ಕೂಡ ಆಗ್ತಾ ಇಲ್ಲ. ದೇವರು ಯೋಚನೆ ಮಾಡಿದ, ನನಾಮ ಕುರುವಂತಿ ಮಮೇತಿ ನೂನಂ, ಇವ್ರು ಯಾರೂ ಕೂಡ ನನಗೆ ನಾಮಕರಣ ಮಾಡಲ್ಲ, ಅದಕ್ಕೆ ನಾನೇ ಮಾಡಿಕೊಳ್ತೇನೆ ಅಂತ ಪರಮಾತ್ಮ ಏನು ಮಾಡಿದ, ಒಂದು ಪೂತನ ಜೀವಿತಾಹಾರಿ ಅಂತ ಹೆಸರು ಬಂತು. ಇನ್ನೊಬ್ಬ ಏನು ಮಾಡಿದ್ನಂತೆ, ಅವನು ದುಷ್ಟ, ಆ ಒಬ್ಬ ತೃಣಾವರ್ತ ಅಂತ ರಾಕ್ಷಸ. ಆ ತೃಣಾವರ್ತ ಅನ್ನುವಂಥ ರಾಕ್ಷಸ ಏನು ಮಾಡಿದ ಅಂದರೆ ಸುಂಟ್ರಗಾಳಿ ರೂಪದಲ್ಲಿ ಬಂದಂತೆ. ಆ ಸುಂಟ್ರಗಾಳಿ ರೂಪದಲ್ಲಿ ಬಂದು ಎಲ್ಲರ ಕಣ್ಣಿಗೆ ಧೂಳೆಬ್ಬಿಸಿ ಕಣ್ಣು ಕಾಣದೇ ಇರುವಂತೆ, ದೇವರೇ ಕಾಣದೇ ಇರುವಂತೆ ಮಾಡಿದ. ಅಂದರೆ ಅದೆಲ್ಲ ಏನು ಅಂತಂದರೆ ದುಷ್ಟ ಶಾಸ್ತ್ರಗಳಿದ್ದಂತೆ. ಕೆಲವು ಶಾಸ್ತ್ರಗಳೆಲ್ಲ ದೇವರಿಲ್ಲ ಅಂತ ಹೇಳೋ ಶಾಸ್ತ್ರಗಳಿದ್ದಾವೆ. ಅಂಥ ಏನು ಶಾಸ್ತ್ರಗಳಿದ್ದಾವಲ್ಲ, ಆ ಶಾಸ್ತ್ರಗಳೆಲ್ಲವೂ ಕೂಡ ದೇವರನ್ನು ಕಾಣದೇ ಇರುವಂತೆ ಮಾಡ್ತಾವೆ. ಅಂಥದ್ದನ್ನು ಓದಬೇಡ್ರಿ, ಅದಕ್ಕೆ ಬಲಿ ಆಗಬೇಡ್ರಿ ಅಂತ ತೋರಿಸ್ತಾನೆ. ಅದಕ್ಕೆ ಅವನನ್ನು ಪರಮಾತ್ಮನನ್ನೇ ಗಾಳಿ ರೂಪದಲ್ಲಿ ಎತ್ಕೊಂಡು ಹೋದಾಗ ಮೇಲೆ ಕರ್ಕೊಂಡು ಹೋಗೋ ತನಕ ಸುಮ್ಮನಿದ್ದ. ಸಾಸಿವೆ ಕಾಳು ಅಲ್ಲಿ ಹೋದಾಗ ಪರ್ವತ ಗಾತ್ರದ ಭಾರವಾದನಂತೆ. ಆ ಭಾರ ತಡಿಲಿಕ್ಕಾಗದೇನೆ ಕೆಳಗೆ ಬಿದ್ದಾಗ ಅವನ್ನ ತೃಣೀಕೃತ ತೃಣಾವರ್ತ ಅಂತ ಪರಮಾತ್ಮನನ್ನು ಕರೆದ್ರಂತೆ. ತೃಣಾವರ್ತನ ಸಂಹಾರ ಆಯಿತು. ವಾದರಾಜ ಸ್ವಾಮಿಗಳು ಇದನ್ನಿಟ್ಟುಕೊಂಡು ಅಯೋಗ್ಯ ಕಾಮಸ್ಯ ಕಥಂ ನ ಪಾತಃ, ಅಯೋಗ್ಯವನ್ನು ಕಾಮನೆ ಮಾಡಿದ್ರಿಂದ ಕೆಳಗೆ ಬಿದ್ದ ಅಂತ ಹೇಳುತ್ತಾರೆ. ಏನು ಅಯೋಗ್ಯ ಕಾಮನೆ ಅಂದರೆ ಏನು? ಅಯೋಗ್ಯ ಕಾಮನೆ ಅಂತಂದರೆ ಆ ಮೇಲುಗಡೆ ಹೋದ್ನಲ್ಲ ಆಕಾಶಕ್ಕೆ ಸಂಸ್ಕೃತದಲ್ಲಿ ಇನ್ನೊಂದು ಹೆಸರಿದೆ, ವಿಷ್ಣುಪದ ಅಂತ ಹೆಸರಿದೆ, ವಿಷ್ಣುಪದಿ ಅಂತ. ಆ ಅಂದರೆ ವಿಷ್ಣುಪಾದ ಅಂತ ಕರೀತಾರೆ ಅದನ್ನು. ಅದು ವಿಷ್ಣುವಿನ ಸ್ಥಾನ ಅಂತ. ವಿಷ್ಣುಪದ ಅಂದರೆ ವಿಷ್ಣುವಿನ ಸ್ಥಾನ. ಆ ಸ್ಥಾನದಲ್ಲಿ ಇವನು ಹೋಗಿ ಕೂತ್ಕೊಳ್ಬೇಕು ಅಂದ್ಕೊಂಡ. ಅದು ಅಯೋಗ್ಯ ಕಾಮನೆ ಅಲ್ವೇ? ಯಾಕೆ ಅಂತಂದರೆ ಆ ಏನು ಮೇಲ್ಗಡೆ ಇರುವಂತಹ ಜಾಗ ಇದೆ ಅದು ವಿಷ್ಣುವಿನ ಪಾದ ಅಂತಂದ ಮೇಲೆ, ವಿಷ್ಣು ಪದ ಅಂತಂದ ಮೇಲೆ, ಅಂಥ ವಿಷ್ಣು ಪದದಲ್ಲಿ ಇವನೊಬ್ಬ ಹೋಗಿ ಕೂತ್ಕೊಳ್ತೀನಿ ಅಂದರೆ ವಿಷ್ಣುವಿನ ಸಿಂಹಾಸನದಲ್ಲಿ ಕೂಡ್ತೇನೆ ಅಂದರೆ ಅದು ಅಯೋಗ್ಯ ಕಾಮನೆ ಅಲ್ವೇ? ಅದಕ್ಕೋಸ್ಕರವಾಗಿ ಅವನನ್ನು ಕೆಳಗೆ ಹಾಕಿದ ಪರಮಾತ್ಮ ಅಂತ ಅಯೋಗ್ಯ ಕಾಮಸ್ಯ ಕಥಂ ನ ಪಾತಃ ಅಂತ ವರ್ಣನೆ ಮಾಡುತ್ತಾರೆ. ಆಮೇಲೆ ಮುಂದೆ ಪರಮಾತ್ಮ ಮನೆಯಲ್ಲಿರುವಾಗ ಇನ್ನೊಂದು ಬಾರಿ ಒಂದು 3 ತಿಂಗಳಾಗಿತ್ತಂತೆ. 3 ತಿಂಗಳಾದಾಗ ಒಂದು ಬಂಡಿ ರೂಪದಲ್ಲೇ ಒಬ್ಬ ರಾಕ್ಷಸ ಬಂದ. ಅವನಿಗೆ ಶಕಟಾಸುರ ಅಂತ ಹೆಸರಂತೆ. ಆ ಶಕಟಾಸುರ ಏನಿದ್ದಾನೆ ಅವನು ಬಂಡಿ ರೂಪದಲ್ಲಿ ಬಂದಿದ್ದ. ದೇವರು ಪರಮಾತ್ಮ ಆಟ ಆಡ್ತಾ ಇದ್ನಂತೆ ಬಂಡಿ ಕೆಳಗೆ ಕೂತ್ಕೊಂಡು. ಇವನನ್ನು ಕೊಲ್ಲಬೇಕು ಅಂತ ಹೋದಾಗ ಕಾಲಳ್ಳಾಡಿಸ್ತಿದ್ದ ಅವನು. ಮಕ್ಕಳು ಕಾಲು ಅಳ್ಳಾಡಿಸ್ತಿರ್ತಾರೆ. ಹಾಗೆ ಅಳ್ಳಾಡಿಸ್ತಾ ಏನು ಮಾಡಿದ್ನಂತೆ, ಈ ಬಂಡಿಯನ್ನೇ ಒದ್ದು ಕೂಡ್ಲೇನೆ ಬಂಡಿ ಪುಡಿ ಆಗೋಯ್ತು. ಪುಡಿ ಆಗಿ ಅವನು ಸತ್ತ. ಆಗ ಇನ್ನೊಂದು ಹೆಸರು ಪರಮಾತ್ಮನಿಗೆ ಶಕಟಾಸುರ ಭಂಜನ ಅಂತ ಹೆಸರಂತೆ. ಶಕಟಾಸುರ ಭಂಜನ. ಈ ಶಕಟಾಸುರ ಭಂಜನ ಅನ್ನುವಂಥ ಹೆಸರು ಬಂತು. ಆಮೇಲೆ ಮುಂದೆ ಆಗಬೇಕಾದ್ರೆ ಪರಮಾತ್ಮ ಭಗವಂತ ಇಂಥ ನಾಮಕರಣ ಮಾಡಿಕೊಳ್ತಿದ್ದಾಗ ಇವರೆಲ್ಲ ಅಂದುಕೊಂಡ್ರು, ಇಲ್ಲ ಕೃಷ್ಣನಿಗೆ ಯಾವುದೋ ಏನೋ ಬಾಲಗ್ರಹ ದೋಷ ಆಗಿದೆ ಅಂತ ಅಂದ್ಕೊಂಡ್ರು. ಯಾಕೆಂದರೆ ಎಷ್ಟು ಬಾರಿ ಅಟ್ಯಾಕ್ ಆಗ್ತಿದೆ ನಮ್ಮ ಕೃಷ್ಣನ ಮೇಲೆ. ಪೂತನಿ ಬಂದ್ಲು, ಈ ಕಡೆಯಿಂದ ತೃಣಾವರ್ತ ಬಂದ, ಶಕಟಾಸುರ ಬಂದ, ಏನೋ ನಮ್ಮ ಮಗುವಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡು ತಾವು ಒಂದು ನಾಮಕರಣ ಮಾಡಬೇಕು, ಬಾಲಗ್ರಹ ಪೀಡಾ ಪರಿಹಾರ ಆಗಬೇಕು ಅಂತ ಏನು ಮಾಡಿದ್ರಂತೆ, ಎಲ್ಲ ಸೇರಿಕೊಂಡು ಗೋಪ್ಯ ಸಂಸ್ಪೃಷ್ಟ ಸಲೀಲ ಅಂಗೇಶು ಕರಯೋ ಪೃಥಕ್ ನ್ಯಸ್ಯಾತ್ಮನ್ಯತ ಬಾಲಸ್ಯ ಬೀಜನ್ಯಾಸಮಕುರ್ವತ. ಎಲ್ಲ ಬೀಜನ್ಯಾಸಗಳನ್ನು ಮಾಡಿದ್ರಂತೆ ಪರಮಾತ್ಮನಿಗೆ. ಅಂದರೆ ಯಾರಿಗಾದರೂ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ
ಬಾಲಗ್ರಹ ಅಂತ ಕೆಲವು ದೋಷಗಳು ಏನೇನೋ ಹಿಡಿತಿರ್ತದೆ. ಅಂಥದ್ದೆಲ್ಲ ಆದಾಗ ಏನು ಮಾಡಬೇಕು ಅದರ ಪರಿಹಾರಕ್ಕೆ ಅಂದರೆ ಭಾಗವತದಲ್ಲಿ ಈ ಸ್ತೋತ್ರವನ್ನು ಹೇಳಿಕೊಂಡು ಆ ಮಗುವಿಗೆ ಗೋಮೂತ್ರ ಮತ್ತು ಗೋಮಯವನ್ನು ತಂದು 12 ನಾಮ ಹಚ್ಚಬೇಕು. ಗೋಮಯದಿಂದಾಗಿ 12 ನಾಮ ಹಚ್ತೀವಲ್ಲ ನಾವು, ಹಚ್ಚಿಕೊಳ್ಳುವಂತೆ ಒಂದೊಂದು ನಾಮಗಳನ್ನು ಹಚ್ಚುವಾಗ ಲಲಾಟೆ ಕೇಶವಂ ಧ್ಯಾಯೇತ್ ನಾರಾಯಣ ಮದೋದರೇ ವಕ್ಷಸ್ಥಲೆ ಮಾಧವಂತು ಗೋವಿಂದಂ ಕಂಠಕೂಬರೇ ವಿಷ್ಣುಂಚ ದಕ್ಷಿಣೇ ಪಾರ್ಶ್ವಿ ಕುಕ್ಷೌ ಬಾಹೌ ಚ ಮಧುಸೂದನಂ ತ್ರಿವಿಕ್ರಮಂ ಕಂಧರೇತು ವಾಮನಂ ವಾಮಪಾರ್ಶ್ವಕೆ ಶ್ರೀಧರಂ ವಾಮಬಾಹೌತು ಹೃಷಿಕೇಶಂತು ಕಂಧರೆ ಪೃಷ್ಠೇತು ಪದ್ಮನಾಭಂಚ ಕಕುದ್ದಾಮೋದರಂ ಯಸೇತ್. ಈ ಮಂತ್ರಗಳನ್ನು ಹೇಳಿಕೊಂಡು ಒಂದೊಂದು ಕಡೆಯಲ್ಲಿ ನಾಮ ಹಚ್ಚಿಕೊಳ್ಬೇಕು. ಆ ನಾಮವನ್ನು ಹಚ್ಚಿಕೊಂಡಾಗ ಆಗ ಅದರ ಜೊತೆಗೆ ಇನ್ನೊಂದೇನು ಅಂದರೆ ಗೋಮೂತ್ರ ಇದೆ ಅಲ್ವಾ, ಆ ಗೋಮೂತ್ರದಿಂದ ಸ್ನಾನ ಮಾಡಿಸ್ಬೇಕಂತೆ ಮಕ್ಕಳಿಗೆ. ಅದರಿಂದ ಏನಾಗುತ್ತೆ, ಬಾಲಗ್ರಹ ದೋಷ ಎನ್ನುವಂಥದ್ದು ಪರಿಹಾರ ಆಗ್ತದಂತೆ ಇದನ್ನೆಲ್ಲ ಮಾಡಿದರೆ. ಹಾಗೆ ಅದನ್ನೆಲ್ಲ ಅದನ್ನು ಮಾಡಿದರು ಅವನಿಗೆ, ಪರಮಾತ್ಮನಿಗೆ, ದೇವರಿಗೆ ಖುಷಿ ಸಂತೋಷ. ಯಾಕೆ ಅಂದರೆ ಆ ಗೋಮೂತ್ರ ಗೋಮಯಗಳನ್ನು ಮೈಮೇಲೆ ಹಾಕ್ತಿದ್ರೆ ನನ್ನ ಹೆಂಡತಿ ಮೈಮೇಲೆ ಓಡಾಡ್ತಿದ್ದಾಳೆ ಅಂತ ಅನಿಸ್ತಿತ್ತಂತ ಅವನಿಗೆ. ಯಾಕೆಂದರೆ ಗೋಮೂತ್ರಕ್ಕೆ ಗೋಮಯಕ್ಕೆ ಅಭಿಮಾನಿ ಯಾರು ಅಂದರೆ ಲಕ್ಷ್ಮೀದೇವಿ ಅಭಿಮಾನಿ ಗೋಮೂತ್ರ ಗೋಮಯಗಳಿಗೆ. ಯಾಕೆ, ಹಸು ಆಕಳಿದೆ ಅಲ್ವಾ, ಆಕಳ ಒಳಗಡೆ ಆಕಳ ಸೃಷ್ಟಿಯಾದ ಕೂಡಲೇ ದೇವತೆಗಳೆಲ್ಲ ಹೋಗಿ ಒಂದೊಂದು ಜಾಗದಲ್ಲಿ ಕೂತ್ಬಿಟ್ರಂತೆ. ಆಕಳಲ್ಲಿ ಗವಾಂ ಅಂಗೇಶು ತಿಷ್ಟಂತಿ ಅಂತ ಹೇಳುತ್ತಾರೆ. ಇಡೀ ಗೋವಿನ ಅಂಗಾಂಗಗಳಲ್ಲಿ ಸಕಲ ತೀರ್ಥಗಳು ಸಕಲ ದೇವತಾ ಸನ್ನಿಧಾನ ಎನ್ನುವಂಥದ್ದಿದೆ ಅಂತೆ. ಕೊನೆಗೇನಾಯಿತು, ಲಕ್ಷ್ಮೀದೇವಿ ಬಂದ್ಲಂತೆ ಆಕಳ ಹತ್ರ. ಆಕಳೇ, ನಾನು ನಿನ್ನ ಒಳಗೆ ವಾಸ ಮಾಡಬೇಕು, ನನಗೊಂದು ಸ್ವಲ್ಪ ಜಾಗ ಕೊಡು ಅಂತ ಕೇಳಿದರೆ ಆಕಳು ಹೇಳಿತಂತೆ, ಲಕ್ಷ್ಮಿ ಇಷ್ಟು ತಡವಾಗಿ ಬಂದಿಲ್ಲ, ಹೌಸ್ಫುಲ್ ಆಗಿದೆ ಅಂತಂದ್ಲಂತೆ. ಎಲ್ಲೂ ಜಾಗಿಲ್ಲ ಅಂತಂದ್ಲು. ಜಾಗಿಲ್ಲ ಅಂದ ಕೂಡಲೇ ಆಗೇನಾಯ್ತಂತೆ, ಸರಿ ಅಂತ ಎಲ್ಲಾದರೂ ಇದ್ರೂ ಕೂಡ ವಾಸ ಮಾಡ್ತೀನಿ, ಕಡೆಗೆ ಎರಡೇ ಜಾಗ ಇದೆ, ಯಾವುದು, ಒಂದು ಗೋಮೂತ್ರ ಇನ್ನೊಂದು ಗೋಮಯದಲ್ಲಿ ಅಂತ ಲಕ್ಷ್ಮಿ ಹೇಳಿದ್ಲು. ಹಾಗಾದ್ರೆ ಅಲ್ಲೇ ವಾಸ ಮಾಡ್ತೀನಿ ಅಂದ್ಲಂತೆ. ಆದ್ದರಿಂದ ಲಕ್ಷ್ಮೀ ಸನ್ನಿಧಾನ ಗೋಮೂತ್ರ ಗೋಮಯಗಳಲ್ಲಿ ಇದೆ. ಅದರಿಂದಾಗಿ ಹಿಂದಿನ ಕಾಲದಲ್ಲೆಲ್ಲ ಮನೆ ಮುಂದೆ ಬರೀ ನೀರು ಹಾಕ್ತಿರ್ಲಿಲ್ಲ, ಸಗಣಿ ನೀರು ಹಾಕೋರು. ಯಾಕೆಂದರೆ ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮಿ ಬರ್ತಾಳೆ ಮನೆಯಲ್ಲಿ ಓಡಾಡ್ತಾಳೆ ಅಂತ ಅದನ್ನು ಹಾಕಿ ಅದರಿಂದಾಗಿ ಸಗಣಿ ನೀರನ್ನು ಸಾರಿಸಿ ರಂಗವಲ್ಲಿ ಎಲ್ಲ ಹಾಕಿ ಲಕ್ಷ್ಮೀ ಸ್ವಾಗತ ಮಾಡೋದು. ಈ ರೀತಿ ಇತ್ತು ಕ್ರಮ. ಈಗ ಅದೇ ಮತ್ತು ಕಾಲಾಂತರ ಆದ್ದರಿಂದ ಎಲ್ಲ ಹೊರಟೋಗ್ತಿರುತ್ತದೆ. ಹಾಗೆ ಹೋಗಿದೆ ಈಗೆಲ್ಲವೂ ಕೂಡ. ಅಂತೂ ಇದೆಲ್ಲ ಆಯಿತು. ಇದೆಲ್ಲ ಆದರೆ ಪರಮಾತ್ಮನಿಗೆ ನಾಮಕರಣ ಮಾಡಬೇಕು ಅಂತ ನಾಮಕರಣವನ್ನು ಮಾಡಿದ್ರಂತೆ ದೇವರಿಗೆ ನಾಮಕರಣ ಮಾಡೋದು ಅಂತ ತೊಟ್ಲಲ್ಲಿ ಮಲಗಿಸಿ ಗರ್ಗಾಚಾರನ ಕರಗಿಸಿ ಅವರಿಗೊಂದು ನಾಮಕರಣ ಅಂತ ಪರಮಾತ್ಮನಿಗೆ ನಾಮಕರಣ ಮಾಡಿದರು. ಏನು ನಾಮಕರಣ ಮಾಡಿದರು ಪರಮಾತ್ಮನಿಗೆ ಅಂದರೆ, ಗರ್ಗಾಚಾರನ ಕರೆದ್ರಂತೆ, ಬರ್ರಿ ನಾಮಕರಣ ಮಾಡಿರಿ. ಅವ್ರು ಹೇಳಿದರು, ನನಗೆ ನಾಮಕರಣ ಮಾಡೋ ಯೋಗ್ಯತೆ ಇಲ್ಲ. ಯಾಕೆ ಅಂದರೆ ಅವನು ಪರಮಾತ್ಮ, ಅವನಿಗೆ ಮಾಡುವಂಥ ಯೋಗ್ಯತೆ ನನಗೆಲ್ಲಿದೆ, ಅದಕ್ಕೆ ನಾನು ನಾಮಸ್ಮರಣ ಮಾಡ್ತೀನಿ ಅಂದ್ರಂತೆ. ನಾಮಕರಣ ಮಾಡಲ್ಲ, ನಾಮಸ್ಮರಣ ಮಾಡ್ತೀನಿ ಅಂತ ತಾಳ ಹಿಡ್ಕೊಂಡು ಜೈ ಜೈ ರಾಮ ಹರೇ ಜೈ ಜೈ ಕೃಷ್ಣ ಹರೇ ಇದನ್ನು ಭಜನೆ ಮಾಡಿದ್ರಂತೆ. ಜೈ ಜೈ ರಾಮ ಹರೇ ಅನ್ನುವಾಗ ಒಬ್ಬನಿಗೆ ರಾಮ ಬಲರಾಮ ಅಂತ ಹೆಸರು ಬಂತು, ಇನ್ನೊಬ್ಬನಿಗೆ ಕೃಷ್ಣ ಹರೇ ಅನ್ನುವಾಗ ಇನ್ನೊಬ್ಬ ಹುಡುಗನಿಗೆ ಕೃಷ್ಣ ಅಂತ ಹೆಸರು ಬಂತಂತೆ. ಈ ನಾಮಸ್ಮರಣವೇನೇ ನಾಮಕರಣ ಆಯಿತು ಅಂತ ಹೇಳ್ತಾರೆ. ಇಂಥ ನಾಮಕರಣ ಆಯಿತು. ಪರಮಾತ್ಮನನ್ನು ನಾಮಕರಣದಲ್ಲಿ ಕೃಷ್ಣ ಅಂತ ಹೆಸರಿಟ್ಟಿದ್ರಲ್ವ, ಬಹಳ ಸಾರ್ಥಕವಾದಂಥ ನಾಮ ಇದು ಅಂತ. ಯಾಕೆ ಅಂದರೆ ಕೃಷ್ಣ ಅಂದರೆ ಅರ್ಥ ಏನು? ಕೃಷ್ಣ ಅಂತಂದರೆ ಕರ್ಷತೀತಿ ಕೃಷ್ಣ, ಎಲ್ಲರನ್ನೂ ಕೂಡ ಸೆಳಿತಾನಂತೆ ಪರಮಾತ್ಮ. ಅದಕ್ಕೋಸ್ಕರವಾಗಿಯೇ ಅವನನ್ನು ಕೃಷ್ಣ ಅಂತ ಕರೀತಾರೆ. ಕರ್ಷತಿ ಸಂಕರ್ಷತಿ ಅಂತ ಚೆನ್ನಾಗಿ ಸೆಳೀತಾನೆ. ಅವನ ಕಥೆಗಳಿಂದ ಸೆಳೀತಾನೆ, ಅವನ ಲೀಲೆಗಳಿಂದ ಸೆಳೀತಾನೆ ಪರಮಾತ್ಮ. ಒಟ್ಟಾರೆ ಅವನ ಮಾತುಗಳಿಂದ ಸೆಳೀತಾನೆ. ಎಲ್ಲದರಿಂದಲೂ ಕೂಡ ಸೆಳೆಯುವಂತಹ ಸೆಳೆಮಿಂಚಿನಂತೆ ಇರುವಂಥ ರೂಪ ಭಗವಂತನ ರೂಪ ಅಂತ ಅದನ್ನು ಹೇಳಿದ್ದಾರೆ. ಅದು ಕರ್ಷ ನೋಡ ಸಂಕರ್ಷ ನೋಡ, ಹೀಗಾಗಿ ಕೃಷ್ಣ ನೋಡ.
ಅದು ಕೃಷ್ಣವರ್ಣ ಸುಪ್ರಭಾಪೂರ್ಣ ಪರಿಪೂರ್ಣ ಕೃಷ್ಣ ನೋಡ. ಚೆನ್ನಿಗರ ಚೆನ್ನ ಚೆಲುಗಾರ ನನ್ನ ಶ್ರೀಕೃಷ್ಣ ನನ್ನ ನೋಡ. ಜಡ ಜೀವರನ್ನು ಸೆಳೆದಿರಿಸಿಕೊಂಡ ಸೆಳೆಮಿಂಚು ಕೃಷ್ಣ ನೋಡ. ಇಂಥವನು ಪರಮಾತ್ಮ ಕೃಷ್ಣ ಭಗವಂತ ಅಂತ ಬಹಳ ಸ್ಫುರದ್ರೂಪಿಯಾಗಿದ್ದ ಕೃಷ್ಣ ಕರ್ಷತಿ ಅಂತ. ಇದನ್ನೇ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳೋದಂತಾದರೆ ಪರಮಾತ್ಮನ ಭಗವಂತನ ರೂಪ ಯಾವ ರೀತಿ ಇತ್ತು, ಪರಮಾತ್ಮನದ್ದು ಕೃಷ್ಣ ಅನ್ನುವ ಹೆಸರು ಎಷ್ಟು ಸಾರ್ಥಕವಾಗಿತ್ತು ಅನ್ನೋದಕ್ಕೆ ಸಚ್ಚಿದಾನಂದ ಆನಂದ ಕಂದ ಗೋವಿಂದನಾಗಿ ಬಂದ. ಗೋವಳರ ಸೆಳೆದ ಗೋವುಗಳ ಸೆಳೆದ ಗೋಪಾಲನಾಗಿ ನಿಂದ. ಹಾಲ್ಬೆಣ್ಣೆ ಸೆಳೆದ ಸೀರೆಯನು ಸೆಳೆದ ಕಣ್ಣೀರು ತೊಳೆದು ನಿಂದ. ಎಲ್ಲವನು ಸೆಳೆದ ಎಲ್ಲರನು ಸೆಳೆದ ಕೃಷ್ಣಾವತಾರದಿಂದ. ಇದು ಕೃಷ್ಣ ಅನ್ನುವ ಅವತಾರ ಅಂದರೆ ಅದು ಸೆಳೆಯುವಂಥ ರೂಪ, ಭಗವಂತನ ರೂಪ ಅಂತ ಕೃಷ್ಣಾವತಾರವನ್ನು ವರ್ಣನೆ ಮಾಡಿದ್ದಾರೆ. ಇಂಥ ಕೃಷ್ಣ ಪರಮಾತ್ಮ ಭಗವಂತ ಅವನೇನು ಮಾಡುತ್ತಿದ್ದಂತೆ, ಅವನು ನಾಮಕರಣ ಆಯಿತು, ತೊಟ್ಲಲ್ಲಿ ಹಾಕಿರಿ ಎಂದ್ರಂತೆಲ್ಲ. ಎಲ್ಲರೂ ಕೂಡ ತೊಟ್ಟಿಲಲ್ಲಿ ಹಾಕಿದರು ಪರಮಾತ್ಮನನ್ನು. ತೊಟ್ಲಿಗೆ ಹಾಕಿದರೆ ಭಗವಂತ ತೊಟ್ಲಲ್ಲಿ ಅದು ಹೇಗಿತ್ತು, ಸುಂದರವಾದ ರೌಂಡ್ ಶೇಪಲ್ಲಿತ್ತಂತೆ ತೊಟ್ಲು. ಅದರ ಒಳಗಡೆ ಒಂದು ಆಲದ ಎಲೆಯ ರೂಪದ ಒಂದು ಬಟ್ಟೆಯನ್ನು ಹಾಸಿದ್ರಂತೆ ಒಳಗಡೆ. ಅದರಲ್ಲಿ ಪರಮಾತ್ಮ ಮಲಗಿದ್ದಂತೆ ದೇವರು. ಆ ತೊಟ್ಲು ಎಂತಹದ್ದು ಅಂದರೆ ಬಂಗಾರಮಯವಾದಂಥ ತೊಟ್ಟಿಲಂತೆ. ಆಲೋಲ ಹೈಮವರ ದಾಮವತೀಂ ವಿತಾನ ಜಾಲಾವಲಂಬಿ ಶುಭ ಮೌಕ್ತಿಕ ರಮ್ಯಮಾಲಾಂ ದೋಲಾಂ ವಿದಾಯ ತದುಪರ್ಯಧಿರೋಪ್ಯ ಬಾಲಂ. ಪರಮಾತ್ಮನನ್ನ ಅಂತ ದೋಲ ಅಂದರೆ ಈ ತೊಟ್ಲು ಅಂತರ್ಥ. ಅದು ಹೆಂಗೆ ಮಾಡಿದ್ರು, ಬಂಗಾರದಲ್ಲಿ ಮಾಡಿದಂಥ ತೊಟ್ಟಿಲಂತೆ. ಸರಪಳಿಗಳನ್ನು ಮೇಲೆ ಹಾಕಿದರೆ ಮೇಲೆ ಆಕಾಶಕ್ಕೆ ಹಾಕ್ಯಾರೋ ಏನೋ ಅಂತ ಅನಿಸ್ಬೇಕು, ಅಂಥ ಸರಪಳಿಗಳನ್ನು ಹಾಕಿದ್ರಂತೆ. ಮಧ್ಯ ಮಧ್ಯದಲ್ಲಿ ಒಂದೊಂದು ಕಲಶಗಳಿಟ್ಟಿದ್ರು, ಅದು ಸೂರ್ಯ ಚಂದ್ರರಂತೆ ಕಾಣಿಸ್ತಾ ಇತ್ತಂತೆ. ಅಂಥ ದಿವ್ಯವಾದದ್ದು. ಅಲ್ಲಲ್ಲಲ್ಲಿ ಆಗಬೇಕಾದ್ರೆ ಆ ಬಂಗಾರದ ತೊಟ್ಟಿಗೆ ಪಚ್ಚೆ ಮಣಿಗಳನ್ನು ಹಾಕಿ ಜೋಡಿಸಿದ್ರಂಥದ್ರಲ್ಲಿ ಪಚ್ಚೆ ಮಣಿಗಳಿತ್ತು ಅಂತ. ಇದನ್ನೆಲ್ಲ ಮಾಡಿದಂತಹ ತೊಟ್ಲಲ್ಲಿ ಹಾಕಿ ಪರಮಾತ್ಮನನ್ನು ತೂಗ್ತಾ ಇದ್ರಂತೆ ಭಗವಂತನ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಭಾರೀ ತೂಗೋದಂತೆ ಪರಮಾತ್ಮನನ್ನು. ಖುಷಿಯಾಗಿ ತೂಗ್ತಾ ಇದ್ರು ಅಂತ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರೆಂಬ ಕಲಶಗಳ ಹೂಡಿ ಆ ಮಹಾಕಾಶಕ್ಕೆ ಕೊಂಡಿಗಳ ಹಾಕಿ ಜೋ 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 ಎಂದು ಪಾಡಿ ಪರಮಾತ್ಮನನ್ನ ಜೋಗುಳವನ್ನು ಹಾಡಿ ಹಾಡಿ ಮಲಗಿಸ್ತಾ ಇದ್ರಂತೆ. ದೇವರ ಆನಂದದಿಂದ ಭಕ್ತರ ಹಾಡಿನಲ್ಲಿ ಮಲಗ್ತಾ ಇದ್ದ ಪರಮಾತ್ಮ. ಆ ತೊಟ್ಲು ಹೇಳಿದಂತೆ ಬಹಳ ಸುಂದರವಾದಂಥ ತೊಟ್ಟಿಲದು. ಎಂಥ ತೊಟ್ಟಿಲು ಅಂದರೆ ಪರಮಾತ್ಮನ ತೊಟ್ಟಿಲು ಅನ್ನುವಂಥದ್ದು ಪಚ್ಚೆ ಮಣಿ ಹಾಕಿದ್ರಲ್ಲ, ಅದನ್ನು ದಾಸರು ಬಿಟ್ಟಿಲ್ಲ, ವರ್ಣನೆ ಮಾಡಿದ್ದಾರೆ. ಆಶ್ಚರ್ಯಜನಕವಾಗಿ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಕೃಷ್ಣಾವತಾರ ಹರಿಯ. ಪರಮಾತ್ಮನನ್ನ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ರಂತೆ ದೇವರನ್ನ. ಇಂಥ ದಿವ್ಯವಾದಂಥ ತೊಟ್ಟಿಲು ಅಂತ ಈ ತೊಟ್ಲಲ್ಲಿ ಮಲಗಿಸಿ ಪರಮಾತ್ಮನನ್ನ ತೂಗ್ತಾ ಇದ್ರು. ಭಗವಂತ ಏನು ಮಾಡಿದ್ನಂತೆ, ತನ್ನ ಪಾದದ ಬೆರಳನ್ನು ಹಿಡ್ಕೊಂಡು ಆಟ ಆಡ್ತಾ ಆಡ್ತಾ ಬಾಯಿಲಿಟ್ಕೊಂಡು ಚೀಪಿದ್ನಂತೆ ದೇವರು ಚೀಪಿದ ಕೂಡಲೇ ಬಹಳ ಜನ ಬಂದು ಆ ಪಾದ ಬಿಡಿಸ್ತಿದ್ರಂತೆ. ಛೇ ಕೃಷ್ಣ ಅದನ್ನೆಲ್ಲ ಇಟ್ಕೊಳ್ಬಾರ್ದು, ತೆಗಿಯಪ್ಪ ಅಂತ ಹೇಳ್ತಿದ್ರಂತೆ. ಆದರೆ ಭಗವಂತ ಮಾತ್ರ ತನ್ನ ಪಾದ ಬಿಡಲಿಲ್ಲ, ಹಾಗೇ ಇಟ್ಟುಕೊಂಡಿದ್ನಂತೆ. ಯಾಕೆ ಅಂದರೆ ವಾದಿರಾಜರಂಥ ಮಹಾತ್ಮರಿಗೆ ಕಾಣಿಸಿದ್ದು ಹಾಗೆ ಅಂತ ಹೇಳ್ತಾರೆ. ನಮ್ಮಂಥವರಿಗೆಲ್ಲ ದೇವ್ರ ಪಾದ ಇಟ್ಟುಕೊಂಡ್ರಿ ಅಥವಾ ಮಕ್ಕಳು ಪಾದ ಇಟ್ಟುಕೊಂಡ್ರು ಅಂದರೆ ನಮಗೇನು ಕಾಣಿಸ್ತದೆ? ಕಾಲಿಟ್ಟುಕೊಂಡು ಅಸಖ್ಯ, ತೆಗಿಯೋ ಇದನ್ನು ಅಂತ ಬೈತೀವಿ ನಾವು. ಆದರೆ ಹಾಗಲ್ಲ. ಮಕ್ಕಳಾಡಿಸುವಾಗ ಮಡದೆಯೊಳಕ್ಕರದೆ ಮೆರೆವಾಗ ಅಂತ ಜಗನ್ನಾಥದಾಸರು ಹೇಳ್ತಾರಲ್ಲ. ಮಕ್ಕಳನ್ನು ಆಡಿಸುವಾಗ
ಅದು ಏನಾದರೂ ಲೀಲೆ ತೋರಿಸಿದರೆ ಕೃಷ್ಣ ನಿನ್ನ ಲೀಲೆನಪ್ಪ ಇದು ಅಂತ ಅಂದ್ಕೊಳ್ಬೇಕಂತೆ. ಕೃಷ್ಣನ ಲೀಲೆ ಅಂತ. ಆ ಕೃಷ್ಣನ ಲೀಲೆಯನ್ನು ಯಾವ ರೀತಿ ಅನುಸಂಧಾನ ಮಾಡಬೇಕು? ವಾದಿರಾಜರು ಹೇಳುತ್ತಾರೆ, ಯಾಕೆ ಪಾದದ ಬೆರಳನ್ನು ಇಟ್ಕೊಂಡ ಪರಮಾತ್ಮ ಅಂತ ಕೇಳಿದರೆ ಅವನಿಗೆ ಅನ್ನಿಸ್ತಂತೆ, ನಿತ್ಯವೂ ಕೂಡ ನನ್ನ ಭಕ್ತರೆಲ್ಲ ಸೇರಿಕೊಂಡು ನನ್ನ ಪಾದಕ್ಕೆ ಅವರು ಮಾಡಿದ ಭಕ್ತಿಯ ರಸವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಭಕ್ತರು ಸಮರ್ಪಣೆ ಮಾಡಿದಂಥ ಆ ಭಕ್ತಿಯ ರಸ ಎಷ್ಟು ರುಚಿಯಾಗಿದೆ ನೋಡೋಣ ಅಂತ ಬಾಯಲ್ಲಿಟ್ಟುಕೊಂಡಂತೆ, ಭಾಳ ರುಚಿ ಇದೆ ಅಂತ ಚಪ್ಪರಿಸ್ತಾ ಕೂತ್ಬಿಟ್ನಂತೆ, ಬಿಡ್ಲೇ ಇಲ್ಲಂತೆ ಪರಮಾತ್ಮ. ಆ ರೀತಿ ಪರಮಾತ್ಮನಿಗೆ ಆಗ್ತದಂತೆ. ಇನ್ನು ಇದಷ್ಟೇ ಅಲ್ಲ, ಇನ್ನೊಂದು ಕಾರಣ ಹೇಳ್ತಾರೆ. ಇನ್ನೊಂದೇನು ಅಂದರೆ, ದೇವರು ಈಗ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಇದಕ್ಕಿಂತ ಮೊದಲು ವಾಮನಾವತಾರ ಮಾಡಿದ್ದ ಪರಮಾತ್ಮ. ಆ ವಾಮನಾವತಾರದ ಕಾಲದಲ್ಲೇನಾಯ್ತಂತೆ, ದೇವರು ಬಲಿಚಕ್ರವರ್ತಿ ಮನೆಗೆ ಹೋಗಿ ಅವನು ತ್ರಿವಿಕ್ರಮನಾಗಿ ಬೆಳೆದು ಬ್ರಹ್ಮಾಂಡವನ್ನು ಅಳಿಯುವಾಗ ಏನಾಯಿತು, ಅವನ ಪಾದದ ಅಂಗುಟದ ತುದಿ ಇದೆಯಲ್ವಾ, ಮೇಲಿರುವಂಥ ಕಟಾಹಕ್ಕೆ ತಾಗಿತ್ತಂಥದ್ದು. ಪರಮಾತ್ಮನ ಪಾದ ಅದಕ್ಕೆ ತಾಗಿತ್ತು. ಆಗ ಗಂಗೆ ಹರ್ಕೊಂಡು ಬಂದ್ಲು. ಗಂಗೆ ಬಂದದ್ದೇ ಆವಾಗ ಬಂದದ್ದು ಅಂತ. ಎಂಥದ್ದು, ತಟಿನಿಯನ್ನು ಹರಿಸಿದ್ದು ಅಂತಾರೆ. ತಟಿನಿ ಅಂದರೆ ನದಿ ಅಂತ. ನದಿಯನ್ನು ಹರಿಸಿದಂಥ ದಿವ್ಯವಾದಂಥ ಪಾದ ಪರಮಾತ್ಮನ ಪಾದ. ದಾಸರು ಹೇಳಲ್ವೇ, ಎಂಥ ಪಾವನ ಪಾದವೋ ರಂಗಯ್ಯ ಇನ್ನೆಂಥ ಚೆಲುವ ಪಾದವೋ. ಪರಮಾತ್ಮನ ಪಾದ ಎಂಥ ಪಾವನವಾದಂಥ ಪಾದ ಅಂತಂದರೆ, ಗಂಗೆ ಹರಿದು ಬಂದಲ್ಲ ಆ ಪಾದವನ್ನು ಮುಟ್ಟಿ, ಜಗತ್ನಲ್ಲಿ ಅವಳನ್ನು ಮುಟ್ಟಿದವರು ಪವಿತ್ರ ಆಗುವಷ್ಟು ಪಾವಿತ್ರ್ಯ ಬಂತಂತವಳಿಗೆ. ಎಂಥ ಪಾವನ ಪಾದ. ಆವನಂಗುಷ್ಟವ ತೊಳೆದ ಗಂಗಾದೇವಿ ಪಾವನಳೆನಿಸಿ ಮೆರೆದಿಹಳು. ಜಗತ್ತಿನಲ್ಲಿ ಅತ್ಯಂತ ಪಾವನಳು ಅಂತ ಕರೆಸ್ಕೊಂಡ್ಬಿಟ್ಲಂತೆ ಅವಳು ಗಂಗೆ. ಅಂಥ ಗಂಗೆ ಆಗಿದ್ದಾಳೆ. ಇದು ಎಲ್ಲಿಂದ ಬಂತು? ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟೀನಿ. ಪರಮಾತ್ಮನ ಪಾದ ಹೇಗಿತ್ತು? ಶೃಂಗಾರ ಪಾದ. ಅದು ಎಲ್ಲಿಂದ ಬಂತು? ನಖ ತುಂಗಾಗ್ರ ಭಿನ್ನ. ನಖ ಅಂದರೆ ಉಗುರು, ಅದರ ತುಂಗಾಗ್ರ ಅಂದರೆ ತುದಿಯ ತುದಿ, ಅದು ತಾಕಿದಾಗ ಏನಾಯ್ತಂತೆ, ಕನಕಾಂಗಾಂಡ ಪಾತಿ ತಟೀನಿ. ಕನಕಾಂಗಾಂಡ, ಅಂಡ ಅಂದರೆ ಬ್ರಹ್ಮಾಂಡ, ಅದು ಎಂಥದ್ದು? ಬಂಗಾರದ ಲೇಪ ಇರುವಂಥದ್ದು ಮೇಲೆ. ಹಾಗಾಗಿ ಅದು ಕನಕಾಂಗಾಂಡ ಪಾತಿ ಸೀಳಿತು. ಅದರಿಂದ ಬಂದಂತಹ ತಟಿನಿ ನದಿ ಅಂತಂದರೆ ಗಂಗಾ ಅಂತ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ. ಇಂಥ ತಟಿನಿ ಬಂದ್ಲು ಅಂತ ವರ್ಣನೆ ಮಾಡಿದ್ದಾರೆ. ಇಷ್ಟು ದಿವ್ಯವಾಗಿರುವಂಥ ಪಾದ ಭಗವಂತನದ್ದು. ಆದರೆ ಆ ತುದಿ ಅದು ತಾಕಿತಲ್ವ, ತಾಕಿದ ಕೂಡಲೇ ದೇವರಿಗೆ ನೋವಾಯ್ತಂತೆ. ಎಂಥ ಕಪಟ ನಾಟಕ ಒಂದು ಪರಮಾತ್ಮನದ್ದು. ದೇವರಿಗೆ ನೋವಾಯ್ತಂತೆ, ಪಾದದ ಬೆರಳು ನೋವಾಯ್ತು. ಮಕ್ಕಳು ಎಲ್ಲಿಯಾದರೂ ಬಿದ್ದರೆ ನಾವೇನು ಮಾಡ್ತೀವಿ, ಅಲ್ಲಿ ಉಜ್ಜಿ ಮಾಡಿ ಸಮಾಧಾನ ಮಾಡ್ತೀವಿ ಕಾಲಿಗೆ. ಅದೇ ರೀತಿ ನನಗೂ ಉಜ್ಜಿ ಸಮಾಧಾನ ಮಾಡಬೇಕು ಅಂತ ಅನ್ನಿಸ್ತು. ಆದರೆ ಇನ್ನೂ ಒಂದು ಪಾದ ಅಳಿಲಿಕ್ಕಿತ್ತು, ಟೈಮ್ ಇಲ್ಲ ಅಂತ ಬಿಟ್ಬಿಟ್ನಂತೆ ಪರಮಾತ್ಮ. ಅದಾದ ನಂತರ ಮುಂದೆ ಹೋದದ್ದು ಎಲ್ಲಿಗೆ ಅಂತಂದರೆ ಪರಶುರಾಮ ಅವತಾರಕ್ಕೆ ಹೋಗಿಬಿಟ್ಟ. ಪರಶುರಾಮ ಅವತಾರದಲ್ಲಿ ಆ ದುಷ್ಟಕ್ಷತ್ರಿಯರ ಸಂಹಾರ ಅಂತ ಅಂದ್ಕೊಂಡು ದಿನನಿತ್ಯವೂ ಕೂಡ ಹೊರಟು ಬಿಡ್ತಿದ್ರು. ಭೂಮಂಡಲ ಸಂಚಾರಿ 21 ಬಾರಿ ಮಾಡಿದರು, ಅಲ್ಲೂ ಟೈಮ್ ಇರಲಿಲ್ಲ. ರಾಮಾವತಾರದಲ್ಲಿ ಹೋಗೋಣ ಅಂದರೆ ಸಣ್ಣ ಹುಡುಗ ಇದ್ದಾಗಲೇ ವಿಶ್ವಾಮಿತ್ರರು ಬಂದರು, ರಾಮದೇವರನ್ನು ಕರ್ಕೊಂಡು ಹೋಗಿಬಿಟ್ರು, ಅಲ್ಲೂ ಟೈಮ್ ಇರಲಿಲ್ಲ ಅವನಿಗೆ. ಈಗ ಕೃಷ್ಣಾವತಾರ, ಬೇಕಾದಷ್ಟು ಸಮಯ ಇದೆ ಅಂತೆ ಪರಮಾತ್ಮನಿಗೆ. ಅದಕ್ಕೆ ದೇವರೇನು ಮಾಡಿದ್ನಂತೆ, ಆ ಬೆರಳಿತ್ತಲ್ವ ಅದನ್ನು ಬಾಯಿ ತುದಿಯಲ್ಲಿಟ್ಟುಕೊಂಡು ಬೆರಳಿಗೆ ಹೇಳಿದ್ನಂತೆ, ಅಯ್ಯೋ ಕಂದ ಬೆರಳೆ, ಆವತ್ತು ನಿನಗೆ ವಾಮನಾವತಾರದಲ್ಲಿ ತ್ರಿವಿಕ್ರಮನಾಗಿ ಬೆಳೆದಾಗ ನಿನಗೆ ನೋವಾಯಿತು, ಸಮಾಧಾನ ಮಾಡಲಿಕ್ಕಾಗಲಿಲ್ಲ ಕಂದ, ಬೇಜಾರು ಮಾಡ್ಕೊಳ್ಬೇಡೆ ಬಂಗಾರಿ, ನನ್ನ ಬೆರಳೆ ನೀನು ಅಂತ ಆ ಪಾದವನ್ನು ಹಿಡ್ಕೊಂಡು ಮುದ್ದು ಮಾಡ್ತಾ ಇದ್ದಂತೆ ಪರಮಾತ್ಮ. ಅದಕ್ಕೋಸ್ಕರ ಪಾದದ ಬೆರಳನ್ನು ಬಾಯಲ್ಲಿಟ್ಟುಕೊಂಡಿದ್ದ ಅಂತ ಮಹಾತ್ಮರಿಗೆ ಇದೆಲ್ಲ ಕಾಣಿಸುತ್ತೆ. ಅದನ್ನೇ ಹೇಳೋದು, ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ ಮೆರೆವಾಗ ಅಂತ. ಮಕ್ಕಳಾಡಿಸುವಾಗ ಅಂದರೆ ಮಕ್ಕಳು ಏನೇನು ಲೀಲೆ ತೋರಿಸ್ತಾವೆ, ಕೃಷ್ಣ ದೇವಕಿ ಸುತ ತೋರಿಸಿದಂಥ ಲೀಲೆ ಇದು ಅಂತ ಅಂದ್ಕೊಳ್ಬೇಕಂತೆ. ಎರಡರ್ಥ ಜಗನ್ನಾಥದಾಸರು ಹೇಳಿದ್ದು. ಮಕ್ಕಳಾಡಿಸುವಾಗ ಅಂದರೆ ಮಕ್ಕಳನ್ನು ನಾವು ಆಡಿಸುವಾಗ ಅವು ಏನು ಲೀಲೆ ತೋರಿಸ್ತವೋ, ಕೃಷ್ಣ ನಿನ್ನ ಲೀಲೆ ಅಂದ್ಕೊಳ್ರಿ.
ಆಮೇಲೆ ಮಕ್ಕಳು ದೊಡ್ಡವಾಗ್ತವೆ, ಅವು ನಮ್ಮನ್ನು ಆಡಿಸ್ಲಿಕ್ಕೆ ಶುರು ಮಾಡುತ್ತವೆ. ಆಗಲೂ ಮಕ್ಕಳು ಆಡಿಸುವಾಗ ನಮಗೇನು ಕೆಲಸ? ನಮಗೆ ಕೃಷ್ಣನ ನಾಮಸ್ಮರಣೆ ಮಾಡೋದೇ ಕೆಲಸ ಅಂತ. ಹೀಗೆ ಮಕ್ಕಳು ಆಡಿಸುವಾಗ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಪರಮಾತ್ಮ ಭಗವಂತ ಅವನ ಲೀಲೆಗಳನ್ನು ತೋರಿಸ್ಲಿಕ್ಕೆ ಶುರು ಮಾಡಿದಂತೆ. ಆಮೇಲೆ ಮುಂದೆ ಆಗಬೇಕಾದ್ರೆ ಸ್ವಲ್ಪ ದೊಡ್ಡವನಾಗ್ತಿದ್ದಾನೆ ಪರಮಾತ್ಮ. ಆಗ ಅಂಬೆಗಾಲಿಡ್ತಾ ಇದ್ದಂತೆ ದೇವರು ಅಂಬೆಗಾಲನ್ನು ಇಡುವಾಗ ಅವನು ಯಾವಾಗಲೂ ಕೂಡ ಈ ಯಶೋದೆಯ ಸೀರೆಯನ್ನು ಹಿಡ್ಕೊಂಡು ಸೆಳೀತಾ ಇದ್ದಂತೆ. ಯಶೋದೆ ಸೀರೆ ಹಿಡ್ಕೊಂಡು ಅಮ್ಮ ಎತ್ಗೋ 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 ಅಂತ ಹಠ ಮಾಡ್ತಿದ್ದಂತೆ. ಎತ್ಗೋ ಅಂತ ಹಠ ಮಾಡುವಾಗ ಆವಾಗೇನಾಯಿತು, ಯಶೋದೆಗೆ ಸಿಟ್ಟು ಬಂದು ಕೃಷ್ಣ ಎಷ್ಟು ಸರ್ತಿ ಎತ್ಗೋ ಅಂತೀಯೋ ನೀನು, ನನ್ನ ಕೈಲಾಗಲ್ಲ, ನೀನೇ ಹೋಗು, ಎತ್ಕೊಂತೀ, ನನಗೆ ಹೇಳಬೇಡ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡು, ಆಮೇಲೆ ಬರ್ತೀನಿ, ನಿನ್ನನ್ನು ಎತ್ಕೊಂಡು ಆಟ ಆಡಿಸ್ತೀನಿ, ಎತ್ಕೊಂಡು ಊಟ ಮಾಡಿಸ್ತೀನಿ, ಎಲ್ಲ ಲಾಲಿ ಮಾಡ್ತೀನಿ, ಈಗ ಸ್ವಲ್ಪ ಹೊತ್ತು ನಿದ್ದೆ ಮಾಡು, ಮನೆ ಕೆಲಸ ಮಾಡ್ಕೊಳ್ತೀನಿ ನಾನು ಅಂತಂದ್ಲು. ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ಅಮ್ಮ ಹಾಗಾದರೆ ಈ ನಿದ್ದೆ ನನಗೂ ಈಗ ಮಾಡಬೇಕು ಅಂತ, ಆದರೆ ಕಂಡೀಷನ್ನು. ಏನು ಕಂಡೀಷನ್ನು ಅಂತಂದರೆ ಅದಕ್ಕೆ ಅವನು ಹೇಳಿದ್ನಂತೆ, ಏನಿಲ್ಲ, ನಾನು ನಿದ್ದೆ ಮಾಡಬೇಕು ಅಂದರೆ ನೀನೊಂದು ಕಥೆ ಹೇಳಬೇಕು ಅಂತಂದಂತೆ. ಕಥೆ ಹೇಳಬೇಕು ಅಂತ. ಕೃಷ್ಣ ನೋಡಿ ಎಷ್ಟು ವಿಚಿತ್ರ ಅಂದರೆ, ಮಕ್ಕಳು ಮಲಗಬೇಕು ಅಂದರೆ ಮೊಬೈಲ್ ಬೇಕು ಅಂತವಲ್ಲ, ಕೃಷ್ಣ ಹೇಳಿದ್ದಾನೆ ಕಥೆ ಹೇಳ್ತೀನಿ ಮಲಗು ಅನ್ಬೇಕಂತೆ, ಮೊಬೈಲ್ ಕೊಡಬಾರ್ದಂತೆ ಆ ಮಕ್ಕಳಿಗೆ. ಅದನ್ನು ಪರಮಾತ್ಮ ಮಾಡಿ ತೋರಿಸ್ತಿದ್ದಾನೆ. ಅದಕ್ಕೆ ಅವಳು ಹೇಳಿದ್ಲಂತೆ, ಕೃಷ್ಣ ನಾನೇನೋ ನಿನಗೆ ಕಥೆ ಹೇಳ್ತೀನಿ, ಆದರೆ ಕಥೆಯನ್ನು ಕೇಳ್ಕೊಂಡು ನೀನು ನಿದ್ದೆ ಮಾಡಿಬಿಟ್ರೆ ನನಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರುವಾಗ ನೀನು ಹ್ಞೂ 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 ಅಂತಿರಬೇಕು. ದೇವ್ರ ಕಥೆ ಕೇಳಿದರೆ ನಿದ್ದೆ ಬರ್ತದೆ ಅಂತ ಅಲ್ಲಿಂದ ತೋರಿಸಿದ್ನಂತೆ ಪರಮಾತ್ಮ. ನೋಡ್ರಿ, ಬೇರೆ ಎಲ್ಲೂ ನಿದ್ದೆ ಬರೋದಿಲ್ಲ. ಪುರಾಣ ಹೇಳುವಾಗ ಒಳ್ಳೆ ನಿದ್ದೆ ಬರ್ತಿರ್ತದೆ, ಶಾಂತವಾಗಿರುತ್ತದೆ. ಅದು ಕೆಲವು ಕಡೆ ಇಲ್ಲೇನೋ ಪರವಾಗಿಲ್ಲ, ಒಳಗೆಲ್ಲ ಗುರುಗಳಿದ್ದಾರೆ, ಅಲ್ಲಿ ದೀಪ ಹಚ್ಚಿ ಇಟ್ಬಿಟ್ಟಿದ್ದಾರೆ. ಇಲ್ಲ ಅಂದರೆ ಆಚಾರ ಕೂಡೋ ಜಾಗದಲ್ಲೇನೆ ದೀಪ ಹಚ್ಚಿಬಿಡೋದು. ದೀಪ ಹಚ್ಚಿದರೆ ಎಲ್ಲಿಯಾದರೂ ಫ್ಯಾನ್ ಹಾಕಿದರೆ ದೀಪ ಆರಿ ಹೋಗ್ತದಲ್ಲ ಅಂತ ಸೆಕೆಯಲ್ಲಿ ಅವ್ರನ್ನ ಕೂಡಿಸ್ಬಿಡೋದು. ಪ್ರವಚನ ಕೇಳೋರೆಲ್ಲ ತಣ್ಣ ಕೂತ್ಬಿಡೋದು. ಕೂತ್ಕೊಂಡು ಒಳ್ಳೆ ನಿದ್ದೆ ತೊಗೊಳ್ತಿರೋದು ಹಾಯಾಗಿ. ಆಚಾರ ನೀವು ಲಾಲಿ ಹೇಳ್ರಿ ಅಂತ ಅಂದ್ಕೊಂಡು ಮಾಡ್ತಿರ್ತಾರಂತೆ. ಹಾಗೆ ಆ ರೀತಿ ಇರ್ತದೆ. ಆದರೆ ಇವನಿಗೂ ಹೇಳಿದರು, ನೀನು ನಿದ್ದೆ ಮಾಡ್ತೀವಿ, ಕತೆ ಹೇಳ್ತಿರ್ತೀನಿ, ಆಯಿತು ಅಂದ. ಅದಕ್ಕೆ ಈ ಯಶೋದೆ ಕೃಷ್ಣನಿಗೆ ಹೇಳಿದ ಕಥೆ ಯಾವುದು ಅಂದರೆ ರಾಮನ ಕಥೆ ಹೇಳಿದ್ಲಂತೆ, ರಾಮನ ಕಥೆ. ಆದರೆ ಹೇಳಿದ್ಲು, ನೀನು ನಿದ್ದೆ ಮಾಡಿದರೆ ಕಷ್ಟ ಗೊತ್ತಾಗಲ್ಲ, ಮಧ್ಯದಲ್ಲಿ ಹ್ಞೂ ಅಂತಿರ್ಬೇಕು ನೀನು ಅಂದ್ಲಂತೆ. ಅದಕ್ಕೆ ಆಯಿತು ಅಂದವನು. ಆಯಿತು ಅಂತ ಹೇಳಿ ಹ್ಞೂ 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 ಅಂತಿದ್ದಂತೆ ಅವನು. ಪರಮಾತ್ಮ ಹ್ಞೂ ಅಂತ ಇದ್ದ. ಆ ಕಥೆಯನ್ನೇ ಹೇಳಿದ್ದಂತೆ. ಕಥೆಯನ್ನು ರಾಮನ ಕಥೆ ಹೇಳಿದ್ಲು. ಏನು ಹೇಳಿದ್ಲು? ರಾಮೋ ನಾಮ ಬಭೂವ ಹುಂ. ನೋಡಿ, ರಾಮೋ ನಾಮ ಬಭೂವ. ಅಯೋಧ್ಯ ಪಟ್ಟಣದಲ್ಲಿ ರಾಮ ಎನ್ನುವಂಥ ರಾಜ ಇದ್ದ. ಅಂದ್ಲು. ಅಂದ್ಲು. ಮತ್ತೆ ತದಬಲ ಸೀತೇತಿ. ಅಷ್ಟೇ ಅಲ್ಲ, ಅಬಲೆಯಾದಂಥ ಸೀತೆ ಎನ್ನುವವಳು ಕೂಡ ಇದ್ಲು. ಅಂದರೆ ತದಬಲ ಸೀತೇತಿ ಹುಂ ತೌ ಪಿತಃ. ಪಿತುಹು ಅದು ಹುಂ ಅಂತ ಮಧ್ಯದಲ್ಲಿ ವಾಚಾ ಪಂಚವಟಿ ವನೇ ವಿಹರತಃ ತಾಮಾಹರದ್ರಾವಣ ನಿದ್ರಾರ್ಥಂ ಜನನೀ ಕಥಾಮಿತಿ ಹರೇ ಹುಂಕಾರತ ಶೃಣ್ವತಃ ಸೌಮಿತ್ರೇ ಕ್ವಧನುರ್ಧನುರ್ಧನುರಿತಿ ವ್ಯಗ್ರಾಗಿರಪ್ಪಾಂತುನಃ. ಎಂಥ ಮಾತು ಕವಿ ವರ್ಣನೆ ಮಾಡುತ್ತಾನೆ. ರಾಮೋ ನಾಮ ಬಭೂವ ಹುಂ ತದಬಲ ಸೀತೇತಿ ಹುಂ ತೌ ಪಿತುಃ. ಅದಕ್ಕೆ ಹೇಳಿದ್ರಂತೆ, ಕೃಷ್ಣನಿಗೆ ಹೇಳ್ತಿದ್ದಾಳೆ ಕಥೆಯನ್ನು. ರಾಮ ಅಂತ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಸೀತೆ ಎನ್ನುವಂಥವಳು ಹೆಂಡತಿ ಇದ್ಲು. ಆ ಸೀತೆಯನ್ನ ಕಾಡಿಗೆ ಕರ್ಕೊಂಡು ಹೋದ. ಪಂಚವಟಿ ವನದಲ್ಲಿ ವಿಹಾರವನ್ನು ಮಾಡ್ತಾ ಇದ್ರು. ಆ ವಿಹಾರ ಮಾಡುವಾಗ ಆ ಜಿಂಕೆ ಬಂತು. ಜಿಂಕೆಯನ್ನು ಹಿಡಿಲಿಕ್ಕೆ ಅಂತ ರಾಮ ಹೋದ. ಆಮೇಲೆ ಲಕ್ಷ್ಮಣನೂ ಹೋದ. ಆಗ ರಾವಣ ಸನ್ಯಾಸಿ ವೇಷದಲ್ಲಿ ಬಂದ. ಆ ರಾವಣ ಸೀತೆಯನ್ನ ಅಪಹರಣ ಮಾಡಿಬಿಟ್ಟ. ಲಕ್ಷ್ಮಣ, ನನ್ನ ಬಿಲ್ಲು ಬಾಣ ಕೊಡು, ಈಗಲೇ ಆ ರಾವಣನ ಕೊಂದು ಬಿಡುತ್ತೇನೆ ಎಂದುಬಿಟ್ಟನಂತ. ಒಂದು ಸರ್ತಿ ತಾಯಿ ಬೆಚ್ಚಿಬಿದ್ಲು. ಒಂದು ಸರ್ತಿ ಏನಂತಿದ್ದೀಯೋ ಅಂತ ಕೇಳಿದ್ಲು. ಗಾಬರಿ ಆದ್ಲು. ಒಂದು ಸರ್ತಿ ಏನಾಯ್ತೋ ನಿನಗೆ ಅಂತ ಅಂದರೆ ಸೌಮಿತ್ರೇ ಕ್ವಧನುರ್ಧನುರ್ಧನುರಿತಿ ವ್ಯಗ್ರಾಗಿರಪ್ಪಾತುನಃ. ನನ್ನ ಧನುಸ್ಸಲ್ಲಿ ಕೊಡು ಕೊಡು ಅಂತ ಕೇಳಿದ್ನಂತೆ. ನನ್ನ ಧನುಸ್ಸು 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 ಕೊಡು ಅಂದ್ರೆ ಅರ್ಥ ಏನಿದ್ರಿಂದ?
ದೇವರ ಕಥೆ ಕೇಳುವಾಗ ನೀವೆಲ್ಲ ನಿದ್ದೆ ಮಾಡ್ತೀರಿ. ಕೃಷ್ಣ ಹೇಳ್ತಾನೆ ನಿದ್ದೆ ಮಾಡಬೇಡ್ರಿ, ನಿಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ರಿ ಅಂತ ಹೇಳ್ತಾನೆ ಪರಮಾತ್ಮ. ದೇವರ ಕಥೆ ಕೇಳಬೇಕಾದ್ರೆ ನಿದ್ದೆ ಹೊಡೆಯೋದಲ್ಲ, ಮತ್ತೇನು ಇನ್ವಾಲ್ವ್ಮೆಂಟ್ ಇರಬೇಕು. ರಾಮನ ಕಥೆ ಹೇಳ್ತಿದ್ದಾಗ ತಾನೇ ರಾಮನಾಗಿಬಿಡಬೇಕಂತ, ಅಷ್ಟರ ಮಟ್ಟಿಗೆ ಹೋಗಬೇಕು, ಅಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು. ಇದನ್ನೆಲ್ಲ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಭಗವಂತ, ಇಂಥ ಲೀಲೆಗಳನ್ನೆಲ್ಲ. ಆಮೇಲೆ ಗಾಬರಿ ಆಯ್ತಲ್ಲ ತಾಯಿಗೆ, ಅದಕ್ಕೆ ತಾನೇ ಸಮಾಧಾನ ಮಾಡಿಕೊಂಡಂತೆ, ಇಲ್ಲ ಹೋಗಲಿ ಬಿಡು, ಯಾಕೋ ನನಗೆ ಕತೆ ಆಗಿ ಬರ್ತಾ ಇಲ್ಲ, ಒಂದು ಹಾಡು ಹೇಳು ಅಂತಂದ. ಹಾಡು ಹೇಳು ಮಲಗ್ತೇನೆ ಅಂತಂದ. ಹಾಡು ಹೇಳು ಮಲಗ್ತೇನೆ ಎಂದಾಗ ಸರಿ ಆಯಿತು ಅಂತ ಹಾಡು ಹೇಳಿದ್ದಂತೆ. ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದಾರೆ, ಮನೆಯ ಕೆಲಸವನ್ನು ಯಾರು ಮಾಡುವರೋ, ಮನಕ್ಕೆ ಸುಖ ನಿದ್ರೆಯ ತಂದುಕೋ ಬೇಗ, ಪಣಿಶಯನನೆ ನಿನ್ನ ಪಾಡಿ ತೂಗುವೆನೋ, ಜೋ ಜೋ ಕೃಷ್ಣ ಮಲಗು ಅಂತ ಹೇಳಿದರೆ ಕೃಷ್ಣ ಮಲಗಿದಲ್ಲೇನೆ ಮಾತಾಡಿದ್ನಂತೆ ದೇವರು. ಅಮ್ಮ ಯಾವತ್ತಾದರೂ ಹಾಡು ಹೇಳು ಅಂದ್ರೂ ಸಾಕಿದು, ಒಂದೇ ಹಾಡು ಹೇಳ್ತೀಯಲ್ಲೇ, ಯಾಕೆ ಬೇರೆ ಹಾಡು ಬರುವುದಿಲ್ವ ನಿನಗೆ? ಬರಲ್ಲ ಅಂತಾಗಿದ್ದರೆ ಎಲ್ಲಾದರೂ ಅಧಿಕ ಮಾಸದ ಭಜನೆ ಗಿಜನೆ ಮಾಡ್ತಿರ್ತಾರೆ, ಸೇರ್ಕೊಂಡಿದ್ರೆ 4 ಹಾಡಾದ್ರೆ ಹೇಳ್ಕೊಡ್ತಿದ್ರಲ್ಲೇ, ಯಾಕೆ ಹೋಗಲಿಲ್ಲ ನೀನು ಅಂತ ಕೇಳಿದ್ನಂತೆ. ಹೋಗಬೇಕೋ ಇಲ್ಲೋ ಅಲ್ಲಿಗೆ ಅಂತ. ಮಾತರ್ಗಾಯಸಿ ಕಿಂ ಸದಾ ಜಲನಿದವು ಶೇಷಾಂಗ ಸಂಶಾಯಿನಂ, ಯಾವಾಗ ನೋಡಲಿ ಆ ಶೇಷದೇವ್ರ ಮೇಲೆ ಮಲಗಿರ್ತಾನೆ, ಅವಂದೇ ಹಾಡು ಹೇಳುತ್ತೀಯಲ್ಲ. ಅದಕ್ಕೆ ಇವಳೇನು ಸುಮ್ಮನಿರಲಿಲ್ಲ, ಉತ್ತರ ಕೊಟ್ಲಂತೆ. ಕೃಷ್ಣ ಹಾಗೆಲ್ಲ ಅನ್ಬೇಡೋ, ಶೇಷಶಾಹಿಯಾಗಿ ಪರಮಾತ್ಮ ಮಲಗಿರ್ತಾನಲ್ಲ, ಅವನಿಗೆ ಒಳ್ಳೆ ನಿದ್ದೆ ಇರ್ತದೆ, ಅವನಿಗೆ ಒಳ್ಳೆ ನಿದ್ದೆ ಮಾಡ್ತಾನೆ ಅವನ ಒಳ್ಳೆ ನಿದ್ದೆ ಇದೆಯಲ್ವಾ, ಅವನ ಹಾಡನ್ನು ಹೇಳಿದರೆ ಕೇಳಿಸ್ಕೊಂಡು ನಿನಗೂ ಒಳ್ಳೆ ನಿದ್ದೆ, ಸುಖ ನಿದ್ದೆಯನ್ನು ಕೊಡ್ತಾನೆ. ಅದಕ್ಕೆ ಅವನ ಹಾಡನ್ನು ಹೇಳ್ತೀನಿ. ಕೃಷ್ಣ ಕೇಳಿದ ಕ್ರಾಸ್ ಕ್ವಶನ್ನು, ಎಂಥ ಅದ್ಭುತ, ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇಳಿದಂತೆ ಕೃಷ್ಣ ಹೇಳಿದ, ಅಮ್ಮ ಯಾವಾಗಲೂ ನಿದ್ದೆ ಮಾಡ್ತಿರ್ತಾನೆ ಅವನು ಹಾಡು ಕೇಳಿಸ್ಕೊಂಡು ನನಗೆ ನಿದ್ದೆ ಕೊಡ್ತಾನೆ ಅಂತೀ, ಅವನೇ ಯಾವಾಗಲೂ ನಿದ್ದೆ ಮಾಡ್ತಿದ್ರೆ ಮತ್ತು ಅವನು ಕೇಳಿಸ್ಕೊಳ್ಬೇಕು. ನಿದ್ದೆ ಮಾಡ್ತಿರ್ತಾನೆ, ಹೆಂಗೆ ಕೇಳಿಸ್ತದೆ? ಅವನು ಹೆಂಗೆ ಕೇಳಿಸ್ಕೊಳ್ತಾನೆ, ನನಗೆ ಹೆಂಗೆ ನಿದ್ದೆ ಕೊಡ್ತಾನೆ ಅವನು ಅಂತ ಕೇಳಿದ ಇವನು. ಏನು ಉತ್ತರ ಕೊಡಬೇಕು ಪಾಪ? ಉತ್ತರವೇ ಇಲ್ಲ, ತತ್ತರ ನಿಂತೋಯ್ತು. ಅಂದರೆ ಇದರ ಮೂಲಕ ದೇವರು ತೋರಿಸಿಕೊಟ್ಟ ಜಗತ್ತಿಗೆ ಭಗವಂತನಿಗೆ ನಿದ್ದೆ ಇಲ್ಲ, ದೇವರು ನಿದ್ದೆ ಮಾಡೋದಿಲ್ಲ. ಅವನ ನಿದ್ರೆ ಅಂದರೆ ಏನು? ನಿದ್ರೆ ಅಂತ ಹೇಳಿದರೆ ಯೋಗ ನಿದ್ರೆ, ಪರಮಾತ್ಮನದ್ದು ಯೋಗ ನಿದ್ರೆ. ನಮ್ಮದು ಭೋಗ ನಿದ್ರೆ. 2 ನಿದ್ರೆಗಳಿದ್ದಾರೆ. ಯಾವುದ್ಯಾವುದು ಅಂತಂದರೆ ಒಂದು ಯೋಗ ನಿದ್ರೆ, ಇನ್ನೊಂದು ಭೋಗ ನಿದ್ರೆ ಅಂತ. ಯೋಗ ನಿದ್ರೆ ಅಂದರೆ ನಿದ್ದೆಯಲ್ಲೂ ಎಚ್ಚರದಿಂದ ಇರೋದಿದೆಯಲ್ಲೋ ಅದು ಯೋಗ ನಿದ್ರೆ ಅಂತ ಕರೀತಾರೆ. ಭೋಗ ನಿದ್ರೆ ಅಂತಂದರೆ ಎಚ್ಚರದಲ್ಲೇ ಹೋಗಿಬಿಡೋದು, ಈ ಲೋಕವೇ ಬಿಟ್ಟು ಹೋಗಿಬಿಡೋದು ಅನ್ನೋ ರೀತಿಯಲ್ಲಿ ಹೋಗಿಬಿಡ್ತಾರಂತೆ. ಆ ರೀತಿ ಮತ್ತೆ ಎದ್ದಾಗಲೇ ಎಚ್ಚರ, ಆ ರೀತಿ ಇರ್ತದೆ. ಅದು ನಿದ್ರೆ ಬೇರೆ. ಹೀಗೆ ಅದೆಲ್ಲ ನಿದ್ದೆಯನ್ನು, ಆದರೆ ಪರಮಾತ್ಮನಿಗೆ ನಮ್ಮಂತೆ ನಿದ್ದೆ ಇಲ್ಲ ಅಂತ. ಅದು ದೇವರ ಕಥೆ ಕೇಳುವಾಗಲೇ ನಿದ್ದೆ ಬರ್ತಿರ್ತದಂತೆ ಜಾಸ್ತಿ. ಯಾಕೆ? ಬೇರೆ ಡಿಸ್ಟರ್ಬ್ ಇರೋಲ್ಲ ನೋಡಿ, ಶಾಂತವಾಗಿರ್ತದೆ ಮನಸ್ಸು, ಅದರಿಂದ ಬೇಗ ನಿದ್ದೆ ಬರ್ತದಂತೆ. ಇದು ನಮ್ಮ ಕಾಲದಲ್ಲೆಲ್ಲ ಹೇಳ್ತಿರೋದು ಇದನ್ನು. ಯಾವಾಗಲಿಂದ ಅಂತಂದರೆ ಕನಕದಾಸರಿದ್ರಲ್ಲ, ಅವ್ರ ಕಾಲದಲ್ಲೇ ಇಂಥದ್ದೆಲ್ಲ ಘಟನೆಗಳು ನಡೆದಿತ್ತು ಅಂತ ಉಲ್ಲೇಖ ಮಾಡುತ್ತಾರೆ. ಕನಕದಾಸರಿಗೆ ಒಂದು ಹೆಸರು, ಮುಂಡಿಗೆ ದಾಸರು ಅಂತ ಹೆಸರು ಅವರಿಗೆ. ಮುಂಡಿಗೆ ದಾಸರು ಅಂತ ಮುಂಡಿಗೆ ಹಾಕ್ತಿದ್ರಂಥವ್ರು. ಆದರೆ ಅವರು ಮುಂಡಿಗೆಗಳನ್ನು ನೀವು ಗಮನಿಸ್ರಿ, ಯಾವ ಮುಂಡಿಗೆ ನೋಡಿದರೂ ಕೂಡ ಒಂದು ಮಹಾಭಾರತ ಇಲ್ಲ ಅಂದರೆ ರಾಮಾಯಣ, ಎರಡನ್ನೇ ಇಟ್ಕೊಂಡು ಮುಂಡಿಗೆ ಹಾಕ್ತಾರೆ ಅವರು. ಅಂತೂ ಒಟ್ಟು ದೇವ್ರ ಕಥೆಯನ್ನು ಮಹಾಭಾರತ, ರಾಮಾಯಣ, ಭಾಗವತ ಇವುಗಳನ್ನು ಇಟ್ಟುಕೊಂಡೇ ಮುಂಡಿಗೆ ಹಾಕಿದ್ದಾರೆ ಅವರು. ಎಲ್ಲ ಅದರಲ್ಲೇ ಸೇರಿ ಹೋಗಿದೆ ಅವರು. ಆ ರೀತಿ ಒಂದು ಕಡೆ ಮುಂಡಿಗೆ ಹಾಕಿ, ಯಾರೋ ಇದೇ ರೀತಿ ಪ್ರವಚನಕ್ಕೆ ಕೂತಿದ್ರಂತ ಒಬ್ಬರು ಆಚಾರ್ಯ ಪ್ರವಚನ ಮಾಡ್ತಾ ಇದ್ರು. ಆ ಪ್ರವಚನ ಕೇಳಲಿಕ್ಕೆ ಭಾಳ ಮಂದಿ ಕೂತಿದ್ರು. ಕೆಲವ್ರು ಏನು ಮಾಡ್ತಿದ್ರಂತ, ಅಲ್ಲೇ ತಲೆ ತಗ್ಗಿಸಿಬಿಟ್ಟಿದ್ರು. ಎಲ್ಲಾದರೂ ನೋಡಿದ್ರೆ ಕಣ್ಣು ಮುಚ್ಚಿದ್ದು ಗೊತ್ತಾಗ್ತದಲ್ಲ ಅಂತ ತಲೆ ತಗ್ಗಿಸೋದು ಬೇರೆ, ತಗ್ಗಿಸಿ ಕೂತ್ಬಿಡ್ತಾರೆ. ನಿದ್ದೆ ಹೋಗ್ತಾನೇ ಇರ್ತದಂತೆ, ಅಲ್ಲೇ ನಿದ್ದೆ. ಅದನ್ನು ಕನಕದಾಸರು ಕೇಳ್ತಿದ್ರಂತೆ ಪ್ರವಚನ. ಪಕ್ಕದಲ್ಲಿ ಕೂತಿದ್ರು ಇನ್ನೊಬ್ರು, ಅವ್ರು ಹೇಳಿದರು ಕನಕದಾಸರಿಗೆ, ನೋಡ್ರಿ ಅಲ್ಲಿ ನಿದ್ದೆ ಹೊಡಿತಾರೆ ಅಂತ. ಹೋಗಲಿ ಬಿಡು ಪಾಪ, ಏನೋ ಆಗ್ತಾ ಇದೆ, ಹೋಗಲಿ ಆಗಲಿ ಅಂದರು. ಅದಕ್ಕೆ ಕನಕದಾಸರಿಗೆ ಹೇಳಿದ್ರು, ನೀವು ಎಷ್ಟಾದರೂ ಮುಂಡಿಗೆ ದಾಸರು, ಅವ್ರು ನಿದ್ದೆ ಮಾಡ್ತಿದ್ದಾರೆ, ಆ ನಿದ್ದೆ ಮೇಲೆ ಒಂದು ಮುಂಡಿಗೆ ಹಾಕ್ರಿ ಸ್ವಾಮಿ ಅಂದ್ರಂತೆ. ನಿದ್ದೆ ಮೇಲೆ ಮುಂಡಿಗೆ ಹಾಕ್ರಿ ಅಂದರು. ಆಯಿತು ಅಂದ್ರಿ ಇವರು. ಏನು ಮುಂಡಿಗೆ ಹಾಕಿದರೂ ಕೂಡ ರಾಮಾಯಣ ಮಹಾಭಾರತ ಇದೇ ಹಾಕೋದು ಸರಿ ಅಂತ ಸಣ್ಣದಾಗಿ ಒಂದು ಮುಂಡಿಗೆ ಹಾಕಿದ್ರಂತೆ. ಏನು ಹಾಕಿದ್ರು ಅಂದರೆ ಅದಕ್ಕೆ ಹೆಸರೇನೇ ಹಾಗೆ, ನಿದ್ರಾ ಮುಂಡಿಗೆ ಅಂತ ಹೆಸರಂತೆ. ನಿದ್ರಾ ಮುಂಡಿಗೆ ಅಂತ ಹಾಕಿದ್ರಂತೆ. ಏನದು ಅಂದರೆ ಅವ್ರು ಹೇಳಿದರು, 10 ತಲೆ ಕೆಂಪಾಗಿ ಹನ, 10
ತಲೆ ಕೆಂಪಾಗಿ ಹನ, 6 ತಲೆ ಕಪ್ಪಾಗಿ ಹನ. ಸಖನ ಪುತ್ರನ ಒಡೆಯನ ಶತ್ರುವಿನ ಸಹೋದರನ ಮಡದಿಯು ಬಂದಳೀಗ. ಇಷ್ಟೇ ಹೇಳಿದ್ರಂತವ್ರು. ಇದೇ ನಿದ್ರಾಮುಂಡಿಗೆ ಅಂದ್ರೆ ಅವರು ಏನು ಅರ್ಥ ಮಾಡ್ಕೋಬೇಕು. ಕನಕದಾಸರು ಹೇಳಿಬಿಟ್ರು, 10 ತಲೆಗಳು ಕೆಂಪಾಗಿ ಹನ, 6 ತಲೆ ಕಪ್ಪಾಗಿ ಹನ. ಸಖನ ಪುತ್ರನ ಒಡೆಯನ, ಇನ್ನೊಂದು ಸರ್ತಿ, ಒಡೆಯನ ಶತ್ರುವಿನ ಸಹೋದರನ ಮಡದಿಯು ಬಂದಳೀಗ. ಏನರ್ಥ? 10 ತಲೆ ಅಂತಂದರೆ 10 ತಲೆ ಇರೋದು ಸಹಜವಾಗಿ ಯಾರಿಗೆ? ರಾವಣನಿಗೆ. ರಾವಣ ಅಂತ ನೆನಪು ಬರ್ತದೆ. ಕೆಂಪಾಗಿ ಹನ ಅಂತ ಹೇಳುತ್ತಾರೆ. ರಾವಣ ಏನು ಕೆಂಪಾಗಿದ್ನೇನು? ಕೆಟ್ಟ ಕರ್ರಗಿದ್ದಂಥವನು. ಅದರಿಂದಾಗಿ ಅವನೇನು ಕೆಂಪಲ್ಲ. ಅದು ಕೂಡಿಸೋದು ಕಷ್ಟ ಆಗ್ತದೆ. ಇನ್ನು ಹೋಗಲಿ, 6 ತಲೆ ಇರೋದು ಯಾರಿಗೆ? ಷಣ್ಮುಖನಿಗೆ. ಹಾಗಾಗಿ ಷಣ್ಮುಖನಿಗೆ ಅವನು ಏನು? ಕಪ್ಪಾಗಿ ಹನ. ಅವನು ಕಪ್ಪಲ್ಲ, ಅವನ ನಕ್ಷತ್ರವೇ ಅಗ್ನಿ ನಕ್ಷತ್ರ. ಅದರಿಂದಾಗಿ ಕೆಂಪಿದ್ದ ಅವನು. ಅದರಿಂದ ಅವನು ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೇನು ಅರ್ಥ ಮಾಡಬೇಕು ಇದಕ್ಕೆ? ಅದಕ್ಕೆ ಕನಕದಾಸರು ಹೇಳುತ್ತಾರೆ, ಈ ಮುಂಡಿಗೆ ಹಂಗೆ ಅರ್ಥ ಮಾಡ್ಕೋಬೇಡ್ರಿ. 10 ತಲೆ ಕೆಂಪಾಗಿ ಹನ ಅಂದರೆ ಅದು 10 ತಲೆಗಳು ಅಂತ ತಿಳ್ಕೊಂಡಿರಲ್ಲ. ಅದೇ ತಪ್ಪದು, ನಾಮಪದ ಅಲ್ಲ ಅದು. ಮತ್ತೇನು ಅಂದರೆ ಅದು ಕ್ರಿಯಾಪದ ಅಂತ. ಕ್ರಿಯಾಪದ ಹೇಗಿಟ್ಕೊಳ್ಬೇಕು ಅಂದರೆ 10 ತಲೆ ಅಲ್ಲ, 10 ತಲೆ ಕೆಂಪಾಗಿ ಹನ, 6 ತಲೆ ಅಲ್ಲ, 6 ತಲೆ ಕಪ್ಪಾಗಿ ಹನ ಅಂತ. ಅಂದ್ರೆ ಅರ್ಥ ಏನು ಅಂದರೆ 10 ತಲೆ ಕೆಂಪಾಗಿ ಹನ ಅಂದರೆ ಅಗ್ನಿ ಅಂತ ಅರ್ಥ. ಅಗ್ನಿ, ಬೆಂಕಿ. ಯಾಕೆ? ನೀವು ಕಡ್ಡಿಗಿರ್ರಿ, ಏನಾಗ್ತದೆ? 10 ತಲೆ ಕೆಂಪಾಗಿ ಹನ. ಆಮೇಲೆ ಉಫ್ ಅಂತ ಊದ್ರಿ, ಏನಾಗುತ್ತೆ? 6 ತಲೆ ಕಪ್ಪಾಗಿ ಹನ, ಕಪ್ಪಾಗಿ ಬಿಡುತ್ತದಂತೆ. ಸಖನ ಪುತ್ರ ಅಂದರೆ ಅಗ್ನಿಯ ಸಖ ಅಂದರೆ ಯಾರು? ವಾಯು. ಗಾಳಿ ಇದ್ರೆ ಅದು ಬೆಂಕಿ ಆಡ್ತದೆ. ಹಾಗಾಗಿ ವಾಯುವಿನ ಪುತ್ರ ಅಂದರೆ ಯಾರು? ಹನುಮಂತ. ವಾಯುಪುತ್ರ ಹನುಮಂತ. ಆಮೇಲೆ ಅವನ ಒಡೆಯ ಅಂದರೆ ಯಾರು? ರಾಮ. ಅವನ ಶತ್ರು ಅಂದರೆ ಯಾರು? ರಾವಣ. ಅವನ ಸಹೋದರ ಅಂದರೆ ಯಾರು? ಕುಂಭಕರ್ಣ. ಅವನ ಮಡದಿಯು, ಅವನ ಹೆಂಡತಿ ಅಂತ. ಅವನ ಹೆಂಡತಿ ಅಂದರೆ ಕುಂಭಕರ್ಣ ಮದುವೆ ಮಾಡಿಕೊಂಡಿದ್ದ. ಆದರೆ ಹೆಂಡತಿಗಿಂತ ಸಂಸಾರವನ್ನು ಜಾಸ್ತಿ ಮಾಡಿದ್ದು ನಿದ್ರೆ ಜೊತೆಗೆ ಮಾಡಿದ್ದಂಥವನು. ಆದ್ದರಿಂದ ಅವನ ಮಡದಿಯು ಅಂದರೆ ನಿದ್ರೆಯು ಬಂದಿತೀಗ ಅಂತ ಹೇಳಿದ್ರಂತೆ. ಇದಕ್ಕೆ ನಿದ್ರಾಮುಂಡಿಗೆ ಅಂತ ಕರೀತಾರೆ, ನಿದ್ರಾಮುಂಡಿಗೆ. ಹಾಗೆ ಇಂಥ ನಿದ್ರೆಗಳೆಲ್ಲ ಪರಮಾತ್ಮನಿಗೆ ಇರೋದಿಲ್ಲಂತೆ, ದೇವರಿಗಿರೋದಿಲ್ಲ ಇಂಥ ನಿದ್ರೆಗಳೆಲ್ಲವೂ ಕೂಡ. ಹಾಗಿರುವಂಥವನು ಭಗವಂತ. ಅದರಿಂದ ಯೋಗ ನಿದ್ರೆ ಅಂತಾರೆ ಪರಮಾತ್ಮನಿಗೆ, ನಮ್ದೆಲ್ಲ ಭೋಗ ನಿದ್ರೆ ಅಂತ. ಹಾಗೆ ಇಂಥ ಲೀಲೆಗಳು. ಆಮೇಲೆ ಪರಮಾತ್ಮ ಇದರಿಂದ ಜಗತ್ತಿಗೆ ತೋರಿಸಿದ ನಿದ್ದೆ ಇಲ್ಲ ಅನ್ನೋದನ್ನು ತೋರಿಸಿದಂತೆ ಪರಮಾತ್ಮ. ಇದಾದ ನಂತರ ಇನ್ನೊಂದು ಬಾರಿ ಏನಾಯಿತು, ಈ ಯಶೋದೆಗೇನೆ ಒಂದು ಲೀಲೆಯನ್ನು ತೋರಿಸಿದಂತೆ ಪರಮಾತ್ಮ. ಒಂದು ಸಂದರ್ಭದಲ್ಲಿ ಭಗವಂತ ತಂದೆ ಒಂದು ಲೋಟ ಹಿಂಗೆ ಹಿಡ್ಕೊಳ್ತಿದ್ದಂತೆ. ಲೋಟ ಹಿಡ್ಕೊಂಡು ಬಂದು ಅಮ್ಮ ಒಂದು ಲೋಟ ಹಾಲು ಬೇಕು ಅಂತ ಕೇಳಿದ್ನಂತೆ. ಸರಿ ಆಯಿತು ಅಂತ ಒಳಗೆ ಹೋದ್ಲು. ಆ ಲೋಟದ ತುಂಬ ಹಾಲು ತಂದ್ಲು, ಕೊಟ್ಲಂತೆ. ಕೊಟ್ಟ ನಂತರ ಕುಡ್ದ ಈ ಪರಮಾತ್ಮ. ಕುಡ್ದಾದ್ಮೇಲೆ 2 ನಿಮಿಷ ಆಯಿತು, ಮತ್ತೆ ಬಂದಂತೆ. ಮತ್ತೆ ಬಂದು ಏನು ಮಾಡಿದ? ಅಮ್ಮ ಇನ್ನೊಂದು ಲೋಟ ಹಾಲು ಬೇಕು ಅಂದ. ಯಾಕೋ ಇವನು ಜಾಸ್ತಿ ಆಯಿತು, ಆಗಲಿ ಪರವಾಗಿಲ್ಲ, ಕೊಟ್ಲು. ಮತ್ತೆ ಕುಡ್ದ. ಆಮೇಲೆ ಮತ್ತೆ ಬಂದ 2 ನಿಮಿಷಕ್ಕೆ, ಇನ್ನೊಂದು ಲೋಟ ಹಾಲು ಬೇಕು ಅಂದ ಕೂಡಲೇ ಇವಳಿಗೆ ಸಿಟ್ಟು ಬರಲಿಕ್ಕೆ ಶುರುವಾಯಿತು. ಕೃಷ್ಣ, ಮತ್ತೆ ಹಾಗೆಲ್ಲ ಹಾಲು ಕುಡಿಬಾರ್ದು, ನಿನಗೆ ಗೊತ್ತಾಗ್ತಾ ಇಲ್ಲ, ರಾತ್ರಿ ತನಕ ಇನ್ನು ಹಾಲು ಕೇಳಬಾರ್ದು, ಹೋಗಿ ನೀನು ಅಂತ ಬೈದು. ಹೋಗುವಂತ ಬೈದು ಕೂಡಲೇ ಸರಿ ಅಂತಿ ಕೃಷ್ಣ ಹೋಗಿಬಿಟ್ಟ ಪರಮಾತ್ಮ. ಹೋದ ನಂತರ ಅವಳಿಗೆ ಗೊತ್ತಿಲ್ಲದೆ ಇರೋ ಸಂಗತಿ ಏನು ಗೊತ್ತ? ಒಂದು ಏನು ಅಂತಂದರೆ, ಈ ಕೃಷ್ಣ ರಾತ್ರಿ ತನಕ ಕೊಡಲ್ಲ ಅಂದಲ್ವ. ಭಗವಂತ ಬಲಗಣ್ಣನ್ನು ಮುಚ್ಚಿ ಎಡಗಣ್ಣು ತೆಗೆದ ಅಂತಂದರೆ ಅದು ರಾತ್ರಿ ಆಗ್ತಿತ್ತಂತೆ. ಎಡಗಣ್ಣು ಮುಚ್ಚಿ ಬಲಗಣ್ಣು ತೆಗೆದ್ರೆ ಅದು ಹಗಲಾಗಿ ಬಿಡ್ತಿತ್ತು. ಒಂದು ಸರ್ತಿ ಏನು ಮಾಡಿದ ಪರಮಾತ್ಮ, ಬಲಗಣ್ಣು ಮುಚ್ಚಿದ, ಎಡಗಣ್ಣು ತೆಗೆದು ಕೂಡಲೇ ಎಲ್ಲ ಕಡೆ ಕತ್ತಲು ಆವರಿಸ್ಕೊಳ್ತು. ಅಮ್ಮ ಹಾಲು ಒಂದು ನಿಧಾನವಾಗಿ. ಕೃಷ್ಣ ಇನ್ನೂ ಕತ್ಲು ಆಗಿಲ್ಲ ಅಂತಾಳೆ, ಆಗೋಗಿದೆ. ಎಲ್ಲಿ ಈ ಕೃಷ್ಣ ಹಠ ಮಾಡ್ತಾನೋ, ಏನು ಆಳ್ತಾನೋ ಅಂತ ಹೆದರಿಕೆಗೆ ಓಡೋಡಿ ಏನು ಮಾಡಿದ್ಲಂತೆ, ಆ ಲೋಟದ ತುಂಬ ಹಾಲು ತಂದು ಕೃಷ್ಣನ ಎದುರಿಗಿಟ್ಟು, ಕೃಷ್ಣ ಕುಡಿಯೋ ಮಾರಾಯ, ಕೃಷ್ಣಾರ್ಪಣ ಅಂದಾಗ ಪರಮಾತ್ಮ ಹೇಳಿದ, ಅಮ್ಮ ಈ ಲೋಟದಲ್ಲಿ ನನಗೆ ಹಾಲು ಬೇಡ ಅನ್ನಂತೆ.
ಈ ಲೋಟದಲ್ಲಿ ಬೇಡ. ಏನೋ ಕೃಷ್ಣ, ಬೇಕು ಅಂತಿ ಬೇಡ ಅಂತಿ, ಯಾಕೆ ಆಟ ಆಡ್ತೀಯೋ ನೀನು, ನನಗೆ ಕೆಲಸ ಇದ್ದದೆ, ತುಂಬ ಹಠ ಮಾಡಬೇಡ ನೀನು ಅಂದರೆ ಅರ್ಥ ಏನು ಅಂದರೆ ಕೃಷ್ಣ ಹಾಲು ಬೇಡ ಅನ್ನಲಿಲ್ಲ, ಅವನು ಈ ಲೋಟದಲ್ಲಿ ಹಾಲು ಬೇಡ ಅಂದ ಪರಮಾತ್ಮ. ಯಾಕೆ ಅಂದರೆ ಬೈ ಮಿಸ್ಟೇಕ್ ಏನು ಮಾಡಿದ್ಲಂತೆ, ಆ ಕೃಷ್ಣ ಹಗಲೆಲ್ಲ ಲೋಟ ಹಿಡ್ಕೊಂಬರ್ತಿದ್ನಲ್ಲ, ಅದಕ್ಕೆ ತೊಳೆದು ಬಚ್ಚಿಟ್ಬಿಟ್ಲಂತ ಅದನ್ನು. ಆಮೇಲೆ ಈ ಕೃಷ್ಣ ಅವಸರ ಮಾಡಿದ್ದಕ್ಕೆ ಏನು ಮಾಡಿದ್ಲು, ಹಾಲು ತರ್ತೇನೆ ಅಂತ ಹೋಗಿ ಹಾಲು ತಂದ್ಲಂತೆ. ಯಾರ ಲೋಟದಲ್ಲಿ? ಬಲರಾಮನ ಲೋಟದಲ್ಲಿ ತಂದುಬಿಟ್ಲು ಹಾಲನ್ನು. ಬಲರಾಮನ ಲೋಟದಲ್ಲಿ ತಂದು ಕೂಡಲೇ ಕೃಷ್ಣ ಹೇಳಿದ, ಈ ಲೋಟ ನನಗೆ ಬೇಡ, ಗಲಾಟೆ, ನಾನು ಈ ಲೋಟದಲ್ಲಿ ಕುಡಿಯಲ್ಲ ಅಂತೇಳಿ. ಅದಕ್ಕೆ ಯಾಕೋ ಕುಡಿಯಲ್ಲ ಕೃಷ್ಣ ಅಂದರೆ, ಅಮ್ಮ ಇದು ಬಲರಾಮನ ಲೋಟ, ನನ್ನ ಲೋಟದಲ್ಲೇ ಕುಡಿತೇನೆ ಅಂತೇಳಿ. ನನ್ನ ಲೋಟದಲ್ಲೇ ಕುಡಿತೇನೆ ಅಂತಂದರೆ ಅದಕ್ಕೆ ಅಯ್ಯೋ ಪರಮಾತ್ಮ ಎಷ್ಟು ಗಲಾಟೆ ಮಾಡ್ತೀಯ, ಆಯಿತು ಅಂತ ಹೋಗಿ ಆ ಲೋಟದಲ್ಲೇ ತಂದಂತೆ. ತಂದು ಕೊಟ್ಲು ಪಾಪ. ತಂದು ಕೊಟ್ಟಾಗ ಆಗೇನಾಯಿತು, ಕೃಷ್ಣ ಕುಡ್ದ. ಅಂದರೆ ಅರ್ಥ ಏನು ಅಂದರೆ ಇದರಲ್ಲಿ ನಮಗೊಂದು ಸಂದೇಶ ಕೊಡೋದು ಪರಮಾತ್ಮ. ಏನಂತ, ನೀವು ಕೂಡ ಏನು ಮಾಡಬೇಕು ಅಂದರೆ ನಿಮ್ಮದೇ ಅಂತ ಒಂದು ಲೋಟ ಇಟ್ಕೊಳ್ಬೇಕು. ತಂಬಿಗೆ ತಾಲಿ ಅಂತ ಇರ್ತದಲ್ಲ, ಮಠದಲ್ಲಿ ಇರ್ತದೆ ಬಿಡು, ಯಾರ್ಯಾರು ಕುಡ್ದಿದ್ದು ಕೊಡ್ತಾರೆ ಅದನ್ನೇ ಇಟ್ಕೊಂಡ್ಬಿಟ್ರಾಯ್ತು ಅಂತ ಕಂಡಂಥ ಎಂಜಿಲ್ ಲೋಟಗಳನ್ನು ಅದು ಇದು ಹಿಡ್ಕೊಂಡು ಓಡಾಡಬೇಡ್ರಿ. ನಿಮ್ಮದೇ ಆದಂಥ ಶುದ್ಧವಾದ್ದನ್ನು ಮಡಿಮಡಿಯಾಗಿರುವಂಥದ್ದನ್ನು ಇಟ್ಕೊಳ್ರಿ ಅಂತ ಪರಮಾತ್ಮ ನಮಗೆಲ್ಲ ತೋರಿಸೋದು. ಯಾಕೆ, ಯಾವಾಗ ಕರೋನಾ ಬರ್ತದೋ ಗೊತ್ತಿಲ್ಲ, ಕಂಡದ್ರಲ್ಲಿ ಕುರಿದ್ರೆ ಅದನ್ನು ಆವಾಗಲೇ ಸೂಚನೆ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೋಸ್ಕರ ಹೇಳಿದ. ಆದ್ದರಿಂದ ನಾನು ಅದರಲ್ಲಿ ಕುಡಿಯಲ್ಲ ಅಂತಂದ ದೇವರು. ಅದು ಎಷ್ಟು ವಿಚಿತ್ರ ಅಂತಂದರೆ ದೇವರದ್ದು ಅವನ ಲೀಲೆ ಇದೆಯಲ್ವ, ಅದರಲ್ಲಿ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾನೆ. ಮತ್ತು ಬಲರಾಮ ಅಂದರೆ ಬೇರೆ ಯಾರೂ ಅಲ್ಲ, ಅವ್ರ ಅಣ್ಣನೇ ಬಲರಾಮ. ಅವ್ರ ಅಣ್ಣ ಬಲರಾಮನ ಲೋಟದಲ್ಲಿ ಕೊಟ್ಟರೇನೆ ಹಾಲು ಕುಡಿಲಿಲ್ಲ ಇವನು. ನಾವು ಹೇಗಿದ್ದೀವಿ ಗೊತ್ತಲ್ಲ, ನಮಗೆ ಬಲರಾಮ ಇಲ್ಲ ಗಿಲ್ರಾಮ್ ಇಲ್ಲ, ಸಿದ್ದರಾಮನ ಲೋಟ ಕೊಟ್ಟರು ಕುಡಿದ್ಬಿಡ್ತೀವಿ ನಾವು ಅಲ್ವಾ, ಹಂಗಿರ್ತೀವಿ. ಅಂಥ ಲೋಟದಲ್ಲೆಲ್ಲ ಕುಡಿಬೇಡ್ರಿ ಅಂತ ಹೇಳ್ತಾನೆ ಪರಮಾತ್ಮ. ಒಳ್ಳೆ ಶುದ್ಧವಾಗಿರಿ ಅಂತ ಇದನ್ನೆಲ್ಲ ತೋರಿಸಿಕೊಟ್ಟಿದ್ದಾನೆ ಭಗವಂತ. ಇಂಥ ಲೀಲೆಗಳನ್ನೆಲ್ಲ ಮಾಡುತ್ತಾ ಅವನ ಲೀಲೆಗಳೆಲ್ಲ ಅದನ್ನೇ ಹೇಳಿದ್ದು, ಲೀಲಾಭಿರ್ ಭಾವಗರ್ಭಾಭಿಹಿ ಜನಂ ಆನಂದ ಎನ್ಬಭವು ಅಂತ ಎಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾನಂತೆ ಪರಮಾತ್ಮ ಇಂಥ ಲೀಲೆಗಳನ್ನು ತೋರಿಸಿ. ಹೀಗೆ ಪರಮಾತ್ಮ ಲೀಲೆ ತೋರಿಸಿದ. ಇನ್ನೂ ಅನೇಕ ಲೀಲೆಗಳನ್ನು ತೋರಿಸ್ತಾನೆ ಭಗವಂತ. ನನ್ನ ಟೈಮ್ ಆಗಿದೆಯಾ ಹೇಗೆ? ಹಾಗೆ 12 ಕಾಲ ಆಯಿತು, ಆಯಿತಾ? 5 ನಿಮಿಷ. ಇನ್ನೊಂದು 5 ನಿಮಿಷ ಪರಮಾತ್ಮನ ಲೀಲೆಯನ್ನು ಹೇಳಿ ಮುಗಿಸ್ತೇನೆ. ಯಾಕೆ ನಮಗೂ ಗೊತ್ತಾಗಲ್ಲ, ಇದು ಕೃಷ್ಣನ ಕಥೆ ಆದ್ದರಿಂದಾಗಿ ಅದು ಲೀಲೆ ಹೇಳ್ತಾ ಇದ್ರೆ ಸುಮ್ಮನೆ ಹೇಳಿಸ್ಕೋತ ಹೋಗ್ತಿರ್ತದೆ, ಅದು ಮೈಮೇಲೆ ಎಚ್ಚರಿರುವುದಿಲ್ಲ. ಆಮೇಲೆ ಉಳಿದವ್ರು ಮತ್ತೆ ಟೈಮ್ ನೋಡ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನೀವು ನೋಡೋಕ್ಕಿಂತ ಮೊದಲು ನಾವೇ ನೋಡಿಬಿಟ್ರೆ ಉತ್ತಮ ಅಲ್ಲ ಅಂತ. ಹಾಗೆ ಪರಮಾತ್ಮ ಇಂಥ ಅನೇಕ ಲೀಲೆಗಳನ್ನು ತೋರಿಸ್ತಾನೆ ದೇವರು. ತೋರಿಸ್ತಾ ಪರಮಾತ್ಮ ಮುಂದೆ ಒಂದೊಂದೇ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಶುರು ಮಾಡುತ್ತಾನೆ ದೇವರು. ಮನೆಯಿಂದ ಹೊರಗೆ ಆಗ ಹೊರಗೆ ಹೋದಾಗಲೆಲ್ಲ ಯಶೋದೆ ಬೈತಿದ್ಲಂತೆ ಕೃಷ್ಣನ್ನ, ಹೊರಗೆ ಹೋಗಬೇಡೋ ನೀನು, ಇಲ್ಲೇ ಇರು, ಮನೆಯಲ್ಲೇ ಇರು ಅಂತ. ಅವು ಸ್ವಲ್ಪ ದೊಡ್ಡವಾದಾಗ ಕೇಳಲ್ಲ ಮಕ್ಕಳು, ಹೋಗ್ತಿರ್ತವೆ ಅಲ್ಲಿ ಇಲ್ಲಿ ಹೋಗ್ತೀವಿ ಅಂತ ಹೋಗ್ತಿರ್ತಾರೆ. ಹೋಗಬೇಡ ಅಂದರೂ ಕೇಳ್ತಿರ್ಲಿಲ್ಲ. ಒಂದು ಸರ್ತಿ ಚೆನ್ನಾಗಿ ಬೈದ್ಬಿಟ್ಲಂತೆ. ಬೈದದ್ದಕ್ಕೇನಾಯಿತು, ಈ ಕೃಷ್ಣನಿಗೂ ಸಿಟ್ಟು ಬಂತು. ಅಮ್ಮ ನನ್ನನ್ನು ಭಾಳ ಬೈತೀನಿ ನೀನು, ನಾನು ನಿನ್ನ ಜೊತೆ ಮಾತಾಡೋದಿಲ್ಲ, ಹೋಗು ಟೂ ನಿನ್ನ ಜೊತೆಗೆ ಅಂದ್ಬಿಟ್ನಂತೆ ಕೃಷ್ಣ. ಟೂ ಅಂತಂದ, ಮಾತೇ ಆಡಲ್ಲ. ಅದಕ್ಕೆ ಇವಳು ಹೇಳಿದ್ಲು, ನೀ ಮಾತಾಡಲ್ಲ ನಾನು ಮಾತಾಡಲ್ಲ, ಹೋಗಿ ನಿನ್ನ ಹತ್ರ ಅಂತ ಗಲಾಟೆ. ಇಬ್ಬರು ತಾಯಿ ಮಗನ ಮುನುಸು. ಆ ಮುನುಸು ಮಾಡ್ಕೊಂಡು ಕೂತಿದ್ದಾರೆ. ಮಧ್ಯಾಹ್ನ ಊಟ ಕರಿಬೇಕಲ್ಲ, ಕರಿತಾ ಇಲ್ಲ. ಆದರೂ ಕೂಡ ಕೃಷ್ಣನೇ ಹೋಗಿ ತಾನೇ ಕೂತ. ಏನೋ ಪಾಪ 2 ತುತ್ತು ತಿನ್ಕೊಂಡು ಬಂತದು ಕೂಸು, ಅದು ಸರಿಯಾಗಿ ತಿನ್ನಲಿಲ್ಲ. ಆದರೂ ಅಮ್ಮ ಮಾತಾಡಿಸ್ಬೇಕು, ಅಮ್ಮನೇ ಊಟ ಮಾಡಿಸ್ಬೇಕು ಅಂತ ಅವನಿಗೆ. ಅದು ಏನು ಮಾಡೋದು, ಅಮ್ಮ ಹೆಂಗೆ ಊಟ ಮಾಡಿಸ್ತಾಳೆ, ಮಾತಾಡಿಸ್ತಾ ಇಲ್ಲ. ಹೋಗಿ ತಾನೇ ಕೇಳೋಣ ಅಂದರೆ ಬಿಗುಮಾನ, ನಾನ್ಯಾಕೆ ಸೋಲಬೇಕು ಅಂತ ಈ ಕೃಷ್ಣನಿಗೆ. ಅದಕ್ಕೆ ನಾನ್ಯಾಕೆ ಸೋಲಬೇಕು, ನಾನು ಮಾತಾಡಿಸಲ್ಲ. ಆದರೆ ಏನಾದರೂ ಮಾಡಿ ನಮ್ಮಮ್ಮ ಮಾತಾಡೋ ಹಂಗೆ ಮಾಡಬೇಕು ಅಂತ ಏನು ಮಾಡಿದ್ನಂತೆ, ಓಡಿ ಹೋಗಿ ಮಂಚದ ಮೇಲೆ ಮಲಗಿಬಿಟ್ನಂತೆ. ಮಂಚದ ಮೇಲೆ ಮಲಗಿದಾಗಿ ಇವಳು ಯಶೋದೆನೂ ಬಿಡಲಿಲ್ಲ, ತಾನೂ ಹೋಗಿ ಮಲಗಿದ್ಲಂತೆ ಪಕ್ಕದಲ್ಲೇ ಮಲಗಿದ್ಲು. ಇವನು ಪರಮಾತ್ಮ ಬೇಕು ಅಂತ ಗೋಡೆ ಕಡೆಗೆ ತಿರ್ಕೊಂಡಂತೆ. ಇವಳು ಆ ಕಡೆ ತಿರ್ಕೊಂಡು ಇವಳು ಈ ಕಡೆ ತಿರ್ಕೊಂಡು, ಇಬ್ಬರು ಹಿಂಗೆ ಗಲಾಟೆ ಎಷ್ಟೊತ್ತಾದರೂ ಮುಗಿಲಿಲ್ಲ. ಕಡೆಗೇನಾಯ್ತಂತೆ, ಆ ಪರಮಾತ್ಮನೇ ಸುಮ್ಮನೆ ಗೋಡೆ ಇತ್ತಲ್ಲ, ಇವಳನ್ನೇನಾದರೂ ಮಾಡಿ ಮಾತಾಡುವಂತೆ ಮಾಡಬೇಕು ಅಂತ ಹೇಳಿ ಗೋಡೆ ಮೇಲೆ ಹಿಂಗೆ ಗೀಚಿದ್ನಂತೆ. ಹಿಂಗೇನೋ ಗೀಚಿದ ಕೂಡಲೇ ಅವನು ಹೆಂಗೆ ಗೀಚಿದ್ನೋ ಹಂಗಂಗೆ ಒಂದು ಸಣ್ಣ ಮಿಡಿನಾಗರ ಹಾವು ಬಂದ್ಬಿಡ್ತಂತಲ್ಲಿ. ಹಾವು ಬಂದ್ಬಿಡ್ತು. ಹಾವು ನೋಡಿ ಎದುರಿಬಿಟ್ನಂತೆ ಕೃಷ್ಣ.
ನಿತ್ಯ ಹಾವಿನ ಮೇಲೆ ಮಲಗುವವನಿವನು, ಅವನಿಗೊಂದು ಸಣ್ಣ ಹಾವು ನೋಡಿದಾಗ ಭಯ ಆಗ್ತದೇನು ಅವನಿಗೆ. ಅಂಥದ್ರಲ್ಲಿ ಆ ಸಣ್ಣ ಹಾವು ನೋಡಿದೆ ಅಂಥೇಳಿ ಭಯ ಆಯಿತು ಅಂತ ಅಲ್ಲಿಂದಲೇನೆ ನಿಧಾನವಾಗಿ ಹೇಳಿದ್ನಂತೆ. ಚಿಕ್ಕ ಹಾವು ಕಂಡೇನ ಅಂಜಿಕೆ ಬರುತ್ತಿದೆ, ಎನ್ನ ಕೂಡ ಒಮ್ಮೆ ನೀನು ಮಾತನಾಡೆ ಗೋಪಿ. ನನ್ನ ಜೊತೆಗೆ ಮಾತಾಡೇ ತಾಯಿ, ನೀನು ಹಾವು ಕಂಡಿದ್ದೇನೆ ಅಂತ ಹಾಡು ಹೇಳ್ದ. ಕೂಡಲೇ ಇವಳಿಗೆ ತಡಿಲಿಕ್ಕಾಗಲಿಲ್ಲ. ಅಯ್ಯೋ ಕಂದ, ಏನಾಯ್ತೋ ನಿನಗೆ ಅಂತ ಓಡಿ ಬಂದು ಗಟ್ಟಿಯಾಗಿ ಹಿಡ್ಕೊಂಡು ಮುದ್ದು ಕೊಟ್ಟು ಅವನನ್ನು ಮುದ್ದು ಮಾಡಿ, ಎಲ್ಲಿದೆ ಹಾವು ಎಲ್ಲಿದೆ ಹಾವು ಅಂತ. ಹಾವಿಲ್ಲ ಮಣ್ಣಿಲ್ಲ ಅಂತು. ಆಮೇಲೆ ಈ ಕೃಷ್ಣ ಕುಣದ, ನಾನು ಮಾತಾಡಿಸ್ಲಿಲ್ಲ, ನೀನೇ ಮಾತಾಡಿಸಿದಿ, ನೀನೇ ಸೋತಿ ಅಂತ ಅವನಿಗೊಂದು ಖುಷಿ. ಪರವಾಗಿಲ್ಲೋ ಕಂದ, ನಾನು ಸೋತರೂ ಪರವಾಗಿಲ್ಲ, ಬಾ ನಿನಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಿ ಅಂತ ಪರಮಾತ್ಮನಿಗೆ ಹೊಟ್ಟೆ ತುಂಬ ಊಟ ಅಂತ ಭಗವಂತನಿಗೆ ಊಟವನ್ನು ಮಾಡಿಸಿದ್ಲಂತೆ ಆ ದೇವಿ, ಯಶೋಧಾದೇವಿ. ಹೀಗೆ ಅವನ ಲೀಲೆಗಳೆಲ್ಲವೂ ಕೂಡ ಒಂದೊಂದು ಕೂಡ ಅದ್ಭುತವಾದಂಥ ಲೀಲೆ ಪರಮಾತ್ಮನದ್ದು ಅಂತ ಕೃಷ್ಣನಿಗೆ ಊಟವನ್ನು ಮಾಡಿಸಿದ್ದಾರೆ ಅಂತ ಹೇಳಿದೆ. ಈಗಲೂ ಕೂಡ ದೇವರಿಗೆ ಇನ್ನೇನು ಊಟ ಆಗ್ತಾ ಇದೆ, ನೈವೇದ್ಯದ ಕಾಲ ಪರಮಾತ್ಮನಿಗೆ. ಅದು ಸರಿಯಾಗಿ ಹೊಂದಾಣಿಕೆಯಾಗಿ ಬರ್ತಾ ಇದೆ ಕಥೆಯೂ ಕೂಡ. ಅವನು ಊಟ ಆದಮೇಲೆ ಮತ್ತು ನಮಗೂ ಆಗಬೇಕಲ್ಲ. ಅದರಿಂದಾಗಿ ಪರಮಾತ್ಮನ ಮಂಗಳಾರತಿ ಆಗ್ತದೆ. ನಂತರ ನಮ್ಮ ಭೋಜನವೂ ಕೂಡ ನಡೀಲಿ, ವೈಶ್ವಾನರ ಯಜ್ಞ ಅಂತ ಪ್ರಾರ್ಥನೆ ಮಾಡಿ ಮತ್ತೆ ಸಾಯಂಕಾಲ ಸೇರಿದಾಗ ಮುಂದಿನ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.